ಅಮಾವಾಸ್ಯೆ, ರಾಹುಗ್ರಸ್ತ ಸೂರ್ಯಗ್ರಹಣ, ಯುಗಾದಿ ಹಬ್ಬ. ಸೂರ್ಯಗ್ರಹಣದ ಪ್ರಭಾವವೇನು? ಯುಗಾದಿ ಭವಿಷ್ಯವೇನು? ಮಳೆ ಬೆಳೆಯ ಸಂಗತಿಗಳೇನು? ರಾಜಕೀಯ ರಂಗದಲ್ಲಿ ನಡೆಯೋದೇನು? ಯಾವ ರಾಶಿಯವರಿಗೆ ಸಿಹಿ, ಯಾವ ರಾಶಿಯವರಿಗೆ ಕಹಿ? ಇದುವೇ ಈ ಹೊತ್ತಿನ ವಿಶೇಷ ಗ್ರಹಣ ಯುಗಾದಿ ಭವಿಷ್ಯ 2024. ಬಹುವರ್ಷಗಳ ನಂತರ ಸೂರ್ಯಗ್ರಹಣದ ಛಾಯೆಯಲ್ಲಿ ಯುಗಾದಿ ಹಬ್ಬದ ಆಚರಣೆ. ಇನ್ನು ಸೂರ್ಯಗ್ರಹಣದ ಸಂಗತಿಗಳೇನು, ಯುಗಾದಿ ಹಬ್ಬದ ಮಹತ್ವವೇನು? ಈ ಎರಡು ವಿಶೇಷ ದಿನಗಳ ಸಮೀಕರಣದೊಂದಿಗೆ ಜ್ಯೋತಿಷ್ಯ ವಲಯದಿಂದ ಹೊರಹೊಮ್ಮುತ್ತಾ ಇರುವ ಲೆಕ್ಕಾಚಾರಗಳಾದರೂ ಏನು? ಆ ವಲಯವು ನೀಡ್ತಾ ಇರುವಂತಹ ಎಚ್ಚರಿಕೆ ಏನು? ಯುಗಾದಿ ಹಬ್ಬವು ಬಹಳಷ್ಟು ಮಹತ್ತರಗಳಿಗೆ ಸಾಕ್ಷಿಯಾಗಿದೆ. ಅಂತಹ ಮಹತ್ತರವಾದ ಹಬ್ಬವನ್ನ ಈ ಬಾರಿ ಸೂರ್ಯಗ್ರಹಣದ ಛಾಯೆಯು ಆವರಿಸಿವೆ. ಪ್ರಕೃತಿಯಲ್ಲಿನ ಇಂತಹ ಸಮೀಕರಣದಿಂದ ಬಹಳಷ್ಟು ಆಘಾತಗಳು, ವಿಧ್ವಂಸಗಳು ಸಂಭವಿಸಲಿವೆ. ಆ ರಾಶಿಗಳಿಗೆ ಬಹಳಷ್ಟು ಸಂಕಷ್ಟವು ಎದುರಾಗಲಿದೆ ಎಂಬ ಮಾತು ಜ್ಯೋತಿಷ್ಯ ವಲಯದಿಂದ ಕೇಳಿ ಬರ್ತದೆ. ಇನ್ನು ಈ ಕುರಿತು ಎಲ್ಲವನ್ನ ವಿವರವಾಗಿ ತಿಳಿಸಿಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿಗಳಾದ ಡಾಕ್ಟರ್ ಬಸವರಾಜ್ ಗುರೂಜಿ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅನ್ನುವಂತೆ ಈ ವರ್ಷ ಕೂಡ ಯುಗಾದಿ ಮತ್ತೆ ಬಂದಿದೆ. ಆದರೆ ಗ್ರಹಣದ ಸಂದರ್ಭವನ್ನು ಹೊತ್ತು ತಂದಿದೆ. ಅಂದ್ರೆ ಯಾವ ರೀತಿ ಪ್ರಭಾವವನ್ನು ಬೀರ್ತಾ ಇದೆ ಈ ಯುಗಾದಿ ಅಂತ? ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ ಯುಗಾದಿಯ ಶುಭಾಶಯಗಳನ್ನು ಕೋರುತ್ತಾ, ಈ ಯುಗಾದಿ ಬಹಳ ವಿಶೇಷವಾಗಿರ್ತಕ್ಕಂಥ ಯುಗಾದಿ. 53 ವರ್ಷಗಳ ನಂತರ ಬರ್ತಾ ಇರ್ತಕ್ಕಂಥ ಯುಗಾದಿ. ಅಂತಹ ವಿಶೇಷಗಳೇನು ಅಂತ ಹೇಳಿದ್ರೆ, ಇದು ಗ್ರಹಣದ ಮುಖೇನ ಗ್ರಹಣ ಬರ್ತಾ ಇದೆ. ಯುಗಾದಿಯ ಹಿಂದಿನ ದಿನವೇ, ಪ್ರಾರಂಭಿಕ ಹಿಂದಿನ ದಿನವೇ ಗ್ರಹಣ ಬರ್ತಾ ಇದೆ. ಇನ್ನು ಆ ಗ್ರಹಣ ಅಂದಾಗ ಅದು ಅಮಾವಾಸ್ಯೆಯ ಗ್ರಹಣ ಕೂಡ ಆಗಿರುತ್ತೆ. ಚೈತ್ರ ಮಾಸದ ಪ್ರಥಮ ದಿನವೇ ಅಮಾವಾಸ್ಯೆಯ ಗ್ರಹಣ ಬರ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಬಹಳ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ಯುಗಾದಿ ಕೂಡ ಇದಾಗಿರುತ್ತೆ. ಬರ್ತಾ ಇರ್ತಕ್ಕಂಥ ಯುಗಾದಿಯೇ ಕ್ರೋಧಿನಾಮ ಸಂವತ್ಸರ. ಇದು ಕ್ರೋಧಿನಾಮ ಸಂವತ್ಸರ. ನಾವು ಸಂವತ್ಸರಗಳಲ್ಲಿ 38ನೇ ಸಂವತ್ಸರ. ಇದಾದ್ಮೇಲೆ ವಿಶ್ವಾವಸು ಅಂತ ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ವಿಶ್ವಾವಸು. ಈಗಾಗಲೇ ನಾವು ಶೋಭಕೃತ ನಾಮ ಸಂವತ್ಸರದಲ್ಲಿ ಇದ್ವಿ. ಅದನ್ನು ಮುಗಿಸ್ಕೊಂಡು ಈಗ ಕ್ರೋಧಿನಾಮ ಸಂವತ್ಸರಕ್ಕೆ ಹೋಗ್ತಾ ಇದ್ದೀವಿ. ಕ್ರೋಧಿನಾಮ ಸಂವತ್ಸರ ಅಂದರೆ ಅದರದೇ ಆದ ಒಂದು ಕ್ಯಾಬಿನೆಟ್ ಇರುತ್ತೆ. ಆ ಕ್ಯಾಬಿನೆಟ್ಟು ಕೂಡ ನಮಗೆ ಯುಗಾದಿಯ ದಿನವೇ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಈ ಯುಗಾದಿಗೆ ಬಹಳಷ್ಟು ಪ್ರಾಶಸ್ತ್ಯ ಇರತಕ್ಕಂಥ ಒಂದು ಯುಗಾದಿ ಸಹ ಇದಾಗಿದೆ. ಅಂದ್ರೆ ರಾಹುಗ್ರಸ್ತ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಅಂದ್ರೆ ಯಾವ ಸಮಯದಲ್ಲಿ ಸಂಭವಿಸ್ತಾ ಇದೆ? ಜೊತೆಗೆ ನಮ್ಮ ದೇಶದಲ್ಲಿ ಇದು ಕಾಣಸಿಗದೆ ಇದ್ರೂ ಕೂಡ ಇದರ ಪ್ರಭಾವ ಇರುತ್ತಾ ಅಂತ? ವರ್ಷದಲ್ಲಿ ಪ್ರತಿ ವರ್ಷದಲ್ಲೂ ಸಹ 4 ರಿಂದ 5 ಗ್ರಹಣಗಳು ಸಂಭವಿಸ್ತಾ ಇರುತ್ತೆ. ಈ ವರ್ಷವೂ ಸಹ ಸುಮಾರು ಒಂದು 5 ಗ್ರಹಣಗಳು ಹಾದು ಹೋಗ್ತಾ ಇರುತ್ತೆ. ಆದರೆ ಈಗ ಈ ಒಂದು ಗ್ರಹಣ 8ನೇ ತಾರೀಕು 4ನೇ ತಿಂಗಳು 2024 ಸೋಮವಾರದ ದಿನ ಇದು ಗ್ರಹಣ ಸಂಭವಿಸ್ತಾ ಇದೆ. ಮಂಗಳವಾರ ಅಂದರೆ 9ನೇ ತಾರೀಕಿನಿಂದ ಆಚೆ ನಮಗೆ 9ನೇ ತಾರೀಕೆ ಯುಗಾದಿಯನ್ನು ಆಚರಣೆ ಮಾಡ್ಕೊಳ್ತಾ ಇದ್ವಿ. ಸೊ 8ನೇ ತಾರೀಕಿನ ದಿವಸ ಸೋಮವಾರ ದಿವಸ ಗ್ರಹಣ ಸಂಭವಿಸ್ತಾ ಇದೆ. ಈ ಗ್ರಹಣ ಮೀನ ರಾಶಿಯಲ್ಲಿ ರಾಹುಗ್ರಸ್ತ ಸೂರ್ಯಗ್ರಹಣ ರೇವತಿ ನಕ್ಷತ್ರದಲ್ಲಿ ಸಂಭವಿಸ್ತಾ ಇದೆ. ಬಹಳ ವಿಶೇಷವಾದ ಗ್ರಹಣ ಇದು. ಈ ಗ್ರಹಣ ನಮಗೆ ಬೇರೆ ದೇಶಗಳಲ್ಲಿ ಸುಮಾರು ಒಟ್ಟು 13 ರಾಷ್ಟ್ರಗಳಲ್ಲಿ ಇದು ಗೋಚಾರ ಆಗುತ್ತೆ. ಬೇರೆ ದೇಶಗಳಲ್ಲಿ ಇದರ ಒಂದು ಪ್ರಭಾವ ತೀವ್ರವಾಗಿದೆ. ಭಾರತ ದೇಶದಲ್ಲಿ ಇದು ಗೋಚಾರ ಇಲ್ಲ, ಆಚಾರ ಇಲ್ಲ. ಯಾವುದೇ ಗ್ರಹಣ ಗೋಚಾರ ಇಲ್ಲ, ಆಚಾರ ಇಲ್ಲ ಅಂದರೂ ಸಹ ಅದರ ಪ್ರಭಾವ ಇರುತ್ತೆ. ನಮ್ಮ ಶಾಸ್ತ್ರಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ ಒಂದು ಉಲ್ಲೇಖ ಇದೆ. ಎಲ್ಲಿ ಗ್ರಹಣ ಗೋಚಾರ ಇದೆಯೋ ಅಲ್ಲಿ 75 ರಿಂದ 100% ಅದರ ಪ್ರಭಾವ ಇರುತ್ತೆ. ಯಾವುದ್ರ ಮೇಲೆ? ಪ್ರಕೃತಿಯ ಮೇಲೆ ಆಗ್ಬೋದು, ಸಮಾಜದ ಮೇಲೆ ಆಗ್ಬೋದು, ಪಂಚಭೂತಗಳ ಮೇಲೆ ಆಗ್ಬೋದು. 75 ರಿಂದ 100% ಪ್ರಭಾವ. ಎಲ್ಲಿ ಗ್ರಹಣ ಗೋಚಾರ ಇರೋದಿಲ್ವೋ ಅಲ್ಲಿ 25 ರಿಂದ 50% ಪ್ರಭಾವ ಇರುತ್ತೆ. ಹಾಗಾಗಿ ನಮಗೆ ಭಾರತ ದೇಶದಲ್ಲಿ ಇದು 25 ರಿಂದ 50% ಪ್ರಭಾವ ಇರುತ್ತೆ. ಗೋಚಾರ ಇಲ್ಲದೇ ಇದ್ರೂ ಕೂಡ ಪ್ರಭಾವಗಳಿರುತ್ತೆ ಅಂತ ಹೇಳ್ತಾ ಇದ್ರೆ, ಅಂದ್ರೆ ಸುದೀರ್ಘವಾದಂತಹ ಸೂರ್ಯಗ್ರಹಣ ಆಗಿರೋದ್ರಿಂದ ಏನಾದರೂ ಪ್ರಮಾದಗಳಿದೆಯಾ ಅಂತ? ಹೌದು. ಯಾಕೆ ಅಂತ ಹೇಳಿದ್ರೆ, ಇದು ನೋಡಿ, ಬೇರೆ ದೇಶಗಳು ಅಂದಾಗ ಕೆನಡಾ ಮೇಲೆ ಆಗ್ಬೋದು, ಮೆಕ್ಸಿಕೋಲ್ ಆಗ್ಬೋದು, ಅಮೆರಿಕ ಆಗ್ಬೋದು, ಉತ್ತರ ಅಮೆರಿಕ ಆಗ್ಬೋದು, ಆಸ್ಟ್ರೇಲಿಯಾ, ಸಾಕಷ್ಟು ಬೇರೆ ಬೇರೆ 13 ರಾಷ್ಟ್ರಗಳು ಅಂತ ಹೇಳ್ತಾರೆ. ಇದು ಸುದೀರ್ಘ ಅಂತ ಹೇಳ್ತಾರೆ. ಅದಕ್ಕೆ ಇದು ಗ್ರೇಟ್ ಇಂಡಿಯನ್ ಎಕ್ಲಿಪ್ಸ್ ಅಂತೂ ಕೂಡ ಕರೆದಿದ್ದಾರೆ. ಗ್ರೇಟ್ ಅಮೆರಿಕನ್ ಎಕ್ಲಿಪ್ಸ್ ಅಂತ. ಇದು ವರ್ಲ್ಡಲ್ಲೇ ಬಹಳ ವಿಶೇಷವಾದ ಎಕ್ಲಿಪ್ಸ್ ಅಂತ ಹೇಳ್ಬಿಟ್ಟು ಕೂಡ ಇದಕ್ಕೆ ಒಂದು ಹೆಸರು ಕೂಡ ಮಾಡಿದ್ದಾರೆ. ಉತ್ತರ ಅಮೆರಿಕ ಆಗ್ಬೋದು, ದಕ್ಷಿಣ ಅಮೆರಿಕ ಆಗ್ಬೋದು, ಇದರ ಪ್ರಭಾವ ಜಾಸ್ತಿ ಇದೆ. ಯಾಕೆಂದರೆ ರಾಜಕೀಯ ವಲಯದಲ್ಲೂ ಕೂಡ ತಲ್ಲಣ ಸೃಷ್ಟಿಸ್ತಕ್ಕಂಥ ಒಂದು ಗ್ರಹಣ ಕೂಡ ಇದಾಗಿದೆ. ಹಾಗಾಗಿ ಇದು ರಾಜಕೀಯದ ಮೇಲೆ, ಸಾಮಾಜಿಕ ಜೀವನದ ಮೇಲೆ ಬಹುಮುಖ್ಯವಾಗಿ
ಪಂಚಭೂತಗಳು ಗಾಳಿ, ನೀರು, ಬೆಳಕು, ಆಕಾಶ, ಪ್ರಕೃತಿ ಸಾಕಷ್ಟು ಪ್ರಭಾವ. ಯಾಕೆಂತ ಹೇಳಿದ್ರೆ ಈ ಗ್ರಹಣ ಸಂಭವಿಸಿದ 3 ತಿಂಗಳ ಮಟ್ಟಿಗೆ ನೋಡೋಕೆ ಹೋದಾಗ ಪ್ರಳಯಗಳಾಗ್ಬೋದು, ಚಂಡಮಾರುತಗಳಾಗ್ಬೋದು, ಸೈಕ್ಲೋನ್ಗಳಾಗ್ಬೋದು, ವಿಶೇಷವಾದ ವಿಚಿತ್ರವಾದ ಕಾಯಿಲೆಗಳಾಗ್ಬೋದು. ಯಾಕೆ ಇದಕ್ಕೆ ನಾವು ಆ ಥರ ನಮ್ಮ ಸಂಸ್ಕೃತಿಯಲ್ಲಿ ನಾವು ಯಾವ ರೀತಿ ಇದನ್ನು ನೋಡೋಕ್ಕೆ ಹೋಗ್ತೀವಿ ಅಂದರೆ ಜಲತತ್ವ ರಾಶಿಯಲ್ಲಿ ಇದು ಸಂಭವಿಸ್ತಾ ಇದೆ. ಅಂದ್ರೆ ಈ ಬಾರಿ ಹೇಳ್ತಿದ್ರಿ ಕ್ರೋಧನಾಮ ಸಂವತ್ಸರ ಅಂತ, ಹೆಸರಲ್ಲೇ ಒಂದು ರೀತಿ ಸ್ವಲ್ಪ ವಿಚಿತ್ರವಾಗಿ ಸೌಂಡ್ಸ್ ಆಗುತ್ತೆ. ಅಂದ್ರೆ ಏನಂತ ಹೇಳ್ತೀರಿ, ಯಾವ ರೀತಿ ವಿಶ್ಲೇಷಿಸ್ತೀರಿ? ನಾವು ಪ್ರತಿ ವರ್ಷಕ್ಕೂ ಸಹ ಒಂದೊಂದು ಹೆಸರಿರುತ್ತೆ. 60 ನಾಮ ಸಂವತ್ಸರಗಳಿದೆ. 60 ನಮಗೆ ಸಂವತ್ಸರಗಳಿರ್ತಕ್ಕಂಥದ್ದು. ಅದರಲ್ಲಿ 38ನೇ ಸಂವತ್ಸರ ಅಂತೇಳಿ ಈಗ ಬರ್ತಾ ಇರ್ತಕ್ಕಂಥ ಮಂಗಳವಾರ ದಿವಸ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಮಂಗಳವಾರ ದಿವಸ, ಯಾವತ್ತಿನ ದಿವಸ ನಾವು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯ ತಿಥಿಯನ್ನು ನಾವು ಯುಗಾದಿಯಾಗಿ ಆಚರಣೆ ಮಾಡ್ಕೊಳ್ತೀವಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯ ತಿಥಿ ಅದು ಯಾವತ್ತಿನ ದಿನ ಬಂದಿದೆ, 9ನೇ ತಾರೀಕು 4ನೇ ತಿಂಗಳು, ಅಂದರೆ ಮಂಗಳವಾರ ದಿವಸ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಮಂಗಳವಾರ ಬರ್ತಾ ಇರೋದ್ರಿಂದ ಮಂಗಳ ರಾಜ ಆಗಿರ್ತಾನೆ. ಇನ್ನು ಸೂರ್ಯ ಮೇಷರಾಶಿಗೆ ಪ್ರವೇಶ ಆಗ್ತಾ ಇರ್ತಕ್ಕಂಥ ದಿನ 13/4/2024 ಆವತ್ತಿನ ದಿವಸ ಶನಿವಾರ. ಮಂತ್ರಿ ಬಂದು ಶನಿ ಆಗ್ತಾನೆ. ಬಹುಮುಖ್ಯವಾಗಿ ಈ ಹೆಸರು ಹೇಳಿದ ತಕ್ಷಣವೇ ನಮಗೆಲ್ರಿಗೂ ಸಹ ಒಂದು ಸ್ವಲ್ಪ ಆತಂಕ, ಸ್ವಲ್ಪ ಏನಪ್ಪ ಇದು ಕ್ರೋಧಿನಾಮ ಸಂವತ್ಸರ. ಕ್ರೋಧಿನಾಮ ಸಂವತ್ಸರ ಅಂದರೆ ಮತ್ಸರ, ಕ್ರೋಧ, ಎಲ್ಲೋ ಒಂದು ಕಡೆ ಮನಸ್ಸು ಶುದ್ಧವಾಗಿ ಇಲ್ಲದೆ ಇರತಕ್ಕಂಥದ್ದು, ಪ್ರತಿಯೊಂದು ಆಂಗ್ಸೈಟಿ ಇರ್ತಕ್ಕಂಥದ್ದು, ದುಗುಡ ಇರ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಒಂದು ಭಯದ ವಾತಾವರಣ ಇರ್ತಕ್ಕಂಥ ಹೆಸರನ್ನು ಸೂಚಿಸ್ತಕ್ಕಂಥದ್ದೇ ಕ್ರೋಧ. ಆ ಕ್ರೋಧವೇ ಈ ಕ್ರೋಧಿನಾಮ ಸಂವತ್ಸರ. ಪಂಚಾಂಗದ ರೀತಿ ನೋಡಕ್ಕೆ ಹೋದಾಗ ರಾಜ ಬಂದು ಕುಜ ಆಗ್ತಾ ಇದ್ದಾನೆ, ಮಂತ್ರಿ ಬಂದು ಶನಿ ಆಗ್ತಾ ಇರೋದ್ರಿಂದ ಸಾಕಷ್ಟು ಪರಿವರ್ತನೆಯ ಕಾಲ. ಹೊಸತನದ ಯುಗಾದಿ ಹಬ್ಬ ಒಂದು ಕಡೆ ಗ್ರಹಣದ ಛಾಯೆಯಿಂದ ಹೊರಸೂಸ್ತಾ ಇದೆ. ಹಾಗಾಗಿ ಯಾವ ರೀತಿ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು, ಪ್ರಕೃತಿ ಮೇಲಿನ ಇದರ ಛಾಯೆಗಳೇನು? ನೋಡಿ, ಇಲ್ಲಿ ಯುಗಾದಿ ಹಿಂದಿನ ದಿನವೇ ಗ್ರಹಣ ಸಂಭವಿಸ್ತಾ ಇದೆ. ಅಮಾವಾಸ್ಯೆಯ ಗ್ರಹಣ ಕೂಡ ಹೌದು. ಹಾಗಾಗಿ ಗ್ರಹಣ, ಅಮಾವಾಸ್ಯೆ, ಯುಗಾದಿ ಈ ಮೂರನ್ನೂ ಸಹ ನಾವು ತುಲನೆ ಮಾಡಿ ನೋಡಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಪ್ರಪಂಚಕ್ಕೆ, ಪಂಚಭೂತಗಳಿಗೆ, ಜಗತ್ತಿಗೆ ಇದು ಅಷ್ಟು ಶೋಭ ಅಲ್ಲ, ಶುಭ ಅಲ್ಲ. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮದಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಇಲ್ಲ. ಆ ರೀತಿ ಈ ಗ್ರಹಣ, ಈ ಅಮಾವಾಸ್ಯೆಯ ಗ್ರಹಣ, ಈ ಯುಗಾದಿ ಇದನ್ನು ಗಮನಿಸಿ ಮುಂಬರುವ ವರ್ಷ ಏನು ಮುಂದಿನ ವರ್ಷ 2025 ಯುಗಾದಿ ತನಕ ಬಹಳಷ್ಟು ಪರಿವರ್ತನೆಗಳಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿನೇ ಇದೆ. ಇನ್ನು ಪ್ರಕೃತಿಯಲ್ಲಿ ಬದಲಾವಣೆಗಳ ಬಗ್ಗೆ ಗಮನಿಸೋದಾದ್ರೆ ನೀರಿನ ಸಮಸ್ಯೆ ಅಂತೂ ಸಾಕಷ್ಟು ಉಲ್ಬಣಿಸ್ಬಿಟ್ಟಿದೆ. ಜನರು ಕೂಡ ಕಾಯ್ತಾ ಇರ್ತಾರೆ, ಈ ಬಾರಿ ಮಳೆ ಹೇಗಾಗುತ್ತೋ, ಬೆಳೆ ಹೇಗೆ ಬರುತ್ತೋ, ಪ್ರಕೃತಿ ಮೇಲೆ ಏನು ಪ್ರಭಾವ ಬೀರುತ್ತೆ ಯುಗಾದಿ ಅಂತ. ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ನಾವು ವರ್ಷದ ಒಂದು ಪಂಚಾಂಗದ ರೀತಿ ನೋಡಕ್ಕೆ ಹೋದಾಗ ಈ ಯುಗಾದಿಯ ಕ್ರೋಧಿನಾಮ ಸಂವತ್ಸರ ವರ್ಷ ಪೂರ್ತಿಯನ್ನು ಅವಲೋಕನ ಮಾಡಿ ನೋಡಕ್ಕೆ ಹೋದಾಗ ಮೇಘಾಧಿಪತಿಯ ಸ್ಥಿತಿಯನ್ನು ಅನುಸರಿಸಿ ಮತ್ತು ರಾಜನ ಅನುಸರಿಸಿ ನೋಡಕ್ಕೆ ಹೋದಾಗ ರೈತರಿಗೆ, ಬೆಳೆಗಳಿಗೆ, ಆಹಾರ ಉತ್ಪನ್ನಗಳಿಗೆ, ಇದಕ್ಕೆ ಕೃಷಿಗೆ ಈ ವರ್ಷ ಬಹಳ ಚೆನ್ನಾಗಿದೆ, ಒಳ್ಳೆಯದಾಗತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಾವೇ ಖುಷಿ ಪಡ್ತಕ್ಕಂತಹ ಮಳೆ ಯೋಗ ಈ ವರ್ಷ ಚೆನ್ನಾಗಿದೆ, ಆಗತ್ತೆ, ಒಳ್ಳೆಯದಾಗತ್ತೆ. ಪ್ರಪಂಚದಲ್ಲಿ ನೋಡಕ್ಕೆ ಹೋದಾಗ ಪ್ರಪಂಚದ ಉತ್ತರ ಭಾಗ ಅಂತ ಹೇಳುತ್ತೆ. ಮತ್ತು ಭಾರತ ದೇಶಕ್ಕೆ ನಾವು ಗಮನಿಸಿ ನೋಡಕ್ಕೆ ಹೋದಾಗ ಭಾರತ ದೇಶದ ಉತ್ತರ ಭಾಗಕ್ಕೂ ಸ್ವಲ್ಪ ಕಂಟಕಗಳು ಇದೆ. ಈ ಗ್ರಹಣದ ಪ್ರಭಾವ ಏನಂದ್ರೆ ಉತ್ತರ ಭಾಗಕ್ಕೆ ಕಂಟಕಗಳಿರ್ತಕ್ಕಂಥದ್ದು. ಕರ್ನಾಟಕದಲ್ಲೂ ಸಹ ಉತ್ತರ ಭಾಗ, ಈಶಾನ್ಯ ಭಾಗದಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ಅವಘಡಗಳಾಗ್ತಕ್ಕಂಥದ್ದು ಇದೆ. ಈಗಾಗಲೇ ಬಿಸಿಲಿನಿಂದ ಸಾಕಷ್ಟು ಜನ ಬಸವಳಿದು ಹೋಗಿದ್ದಾರೆ. ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿಲ್ಲದೆ ಹಾಹಾಕಾರ ಉಂಟಾಗಿದೆ. ಅಂದರೆ ಇಂಥ ಸಮಯದಲ್ಲಿ ಬಿಸಿಲಿನ ತಾಪಮಾನ ಕಡಿಮೆ ಆಗಬಹುದು ಅಂತೀರಾ? ಈ ಶೋಭಕೃತು ನಾಮ ಸಂವತ್ಸರ ಪ್ರಾರಂಭಿಕ ಸಮಯದಲ್ಲೂ ಕೂಡ ಹೇಳಿದ್ವಿ, ಕಡೆಯ ಭಾಗದಲ್ಲಿ ಒಂದಷ್ಟು ಪ್ರಕೃತಿಯಲ್ಲಿ ಒಂದಷ್ಟು ಬದಲಾವಣೆಗಳಾಗತ್ತೆ ಅಂತ. ಆ ರೀತಿ ನೋಡಕ್ಕೆ ಹೋದಾಗ ಇವತ್ತಿನ ದಿವಸದ ಒಂದು ಕುಂಡಲಿಯನ್ನು ಅವಲೋಕನೆ ಮಾಡೋದ್ರೆ ಶನಿ ಮತ್ತು ಕುಜ ಸಹ ಕುಂಭರಾಶಿಯಲ್ಲಿ ಸ್ಥಿತರಾಗಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಬುಧ ಕೂಡ ಇವತ್ತಿನ ದಿವಸ ವಕ್ರಿಯಾಗಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲವನ್ನು ಗಮನಿಸಿ ನಾವು ನೋಡಕ್ಕೆ ಹೋದಾಗ ಸ್ವಲ್ಪ ಬಿಸಿಲಿನ ತಾಪಮಾನ ಈ 3 ತಿಂಗಳಲ್ಲಿ ಜಾಸ್ತಿನೇ ಇತ್ತು. ಆದರೆ ಯುಗಾದಿ ಅಂತ ಹೇಳಿದ್ವಲ್ಲ, ಯುಗಾದಿ ಹೇಗೆ ಅಂದರೆ ಪ್ರತಿಯೊಂದರಲ್ಲೂ ಸಹ ಮಾನಸಿಕವಾಗಾಗ್ಬೋದು, ಪ್ರಕೃತಿಯಲ್ಲಾಗ್ಬೋದು, ತಕ್ಷಣವೇ ಬದಲಾವಣೆಯಾಗಿ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ. ಈಗ ಈ ಒಂದು ಸೂರ್ಯನ ತಾಪಮಾನ ಕೂಡ ಕಡಿಮೆ ಆಗ್ತಕ್ಕಂಥ ಸ್ಥಿತಿ ಸಹ ಯುಗಾದಿಯ ನಂತರ ಕೆಲವೊಂದು ವರದಿಗಳು ಹೇಳೋ ಪ್ರಕಾರ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ. ಈಗಾಗಲೇ ನಾವು ಗಮನಿಸಿದಂತೆ ಅದೆಷ್ಟೋ ಕಡೆ ಬೆಂಕಿ ಅವಘಡಗಳಿಗಾಗಲೇ ಸಂಭವಿಸ್ಬಿಟ್ಟಿದೆ. ಸೊ ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಥವಾ ಹೆಚ್ಚಾಗುತ್ತೆ ನಿಮ್ಮ ಲೆಕ್ಕಾಚಾರದ ಪ್ರಕಾರ? ಸ್ವಲ್ಪ ಪ್ರಕೃತಿಯಲ್ಲಿ ಅವಘಡಗಳು, ವಿಕೋಪಗಳು
ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿಷ ಗಾಳಿ ಬರ್ತಕ್ಕಂಥದ್ದು. ಯಾಕೆಂದರೆ ಯುದ್ಧದ ವಾತಾವರಣ ನಾವು ಹೇಳ್ಕೊಂಡೇ ಬರ್ತಾ ಇದ್ದೀವಿ, ಯುದ್ಧದ ಸೂಚನೆಗಳಿದೆ ಅಂತ ಹೇಳಿದಾಗ. ಯಾಕೆಂದರೆ ಈ ಗ್ರಹಣದ ಪ್ರಭಾವ ನಮ್ಮ ದೊಡ್ಡಣ್ಣ ರಾಷ್ಟ್ರಕ್ಕೆ ಜಾಸ್ತಿನೇ ಇದರ ಪ್ರಭಾವ ಇರ್ತಕ್ಕಂಥದ್ದಾಗಿರೋದ್ರಿಂದ ಪ್ರಾಪಂಚಿಕವಾಗಿ ಯುದ್ಧಗಳು ಆಗಲೇ ಆಗುತ್ತೆ, ಮಾನಸಿಕ ಕ್ಷೋಭೆಗಳು ಜಾಸ್ತಿ ಆಗುತ್ತೆ, ಮತ್ತು ವಿಚಿತ್ರವಾದ ವರ್ತನೆಗಳು ಕೂಡ ಇಲ್ಲಿಂದ ಪ್ರಾರಂಭ ಆಗುತ್ತೆ ಅಂತೂ ಕೂಡ ನಮ್ಮ ಕಾಲಜ್ಞಾನ ಕರ್ತರು ಕೂಡ, ಯೋಗಿಗಳು, ಋಷಿಮುನಿಗಳು ಕೂಡ ಕೆಲವರು ಉಲ್ಲೇಖ ಕೂಡ ಮಾಡಿದ್ದಾರೆ. ಕ್ರೋಧಿನಾಮ ಸಂವತ್ಸರ ಅಷ್ಟು ಶುಭ ಅಲ್ಲ ಅದು. ಹಾಗಾಗಿ ಪ್ರಕೃತಿಯಲ್ಲಿ ಸ್ವಲ್ಪ ಕಂಟಕಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಪ್ರಕೃತಿಯ ವಿಕೋಪಗಳನ್ನು ಗಮನಿಸೋದಾದರೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಭಾವವನ್ನು ಬೀರಬಹುದು? ರಾಜ್ಯದ ಉತ್ತರ ಭಾಗದಲ್ಲಿ ಕೆಲವೊಂದು ಪ್ರಕೃತಿಯ ವಿಕೋಪಗಳಾಗ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಗಾಳಿಯಲ್ಲೂ ಕೂಡ ಪರಿವರ್ತನೆ, ಅಂದರೆ ವಿಷಗಾಳಿ ಆಗ್ತಕ್ಕಂಥದ್ದು. ರೋಗ ರುಜಿನಗಳ ಕಾಟವೂ ಸ್ವಲ್ಪ ಈ ವರ್ಷ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದು ಸಹ ಜುಲೈ ನಂತರ ಬರ್ತಕ್ಕಂಥದ್ದು. ಪ್ರಕೃತಿಯ ವಿಕೋಪಗಳು ಅಂತ ಹೇಳಿದಾಗ ಸ್ವಲ್ಪ ಭೂಕಂಪಗಳ ಒಂದು ಛಾಯೆ ಈ ವರ್ಷ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ, ಭೂಕಂಪಗಳಾಗ್ತಕ್ಕಂಥದ್ದು. ಮತ್ತು ಪ್ರಕೃತಿಯಲ್ಲಿ ಒಂದಷ್ಟು ಬದಲಾವಣೆಗಳು ಜಾಸ್ತಿ ಆಗ್ತಕ್ಕ, ಇದ್ದಕ್ಕಿದ್ದಂಗೆ ಎಲ್ಲಂದರೆ ಅಲ್ಲಿ ಬೆಂಕಿ ಹತ್ಕೊಳ್ತಕ್ಕಂಥದ್ದು. ಸ್ವಲ್ಪ ನಷ್ಟಗಳು ಜಾಸ್ತಿ ಆಗುತ್ತೆ, ಸರ್ಕಾರಿ ಆಸ್ತಿಗಳು ನಷ್ಟ ಆಗ್ತಕ್ಕಂಥದ್ದು. ಮತ್ತು ಪ್ರಾಕೃತಿಕವಾಗಿ ನೋಡೋಕೆ ಹೋದಾಗ ಕೆಲವೊಂದು ಭಾಗಗಳಲ್ಲಿ ಇದ್ದಕ್ಕಿದ್ದಾಗೆ ಕೆಲವೊಂದು ವಿಚಿತ್ರ ಘಟನೆಗಳು ಸಂಭವಿಸೋ ಸಾಧ್ಯತೆ ಸಹ ಈ ವರ್ಷ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ರಾಜಕೀಯ ರಂಗದ ಯುಗಾದಿ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ. ಇನ್ನೇನು ನಮಗೆ ಲೋಕಸಭಾ ಚುನಾವಣೆ ಇನ್ನೇನು ನಡೆಯೋಕೆ ಮುಂಚೆನೇ ನಮ್ಗೆ ಯುಗಾದಿ ಪ್ರಾರಂಭ ಆಗ್ತಾ ಇದೆ, ಗ್ರಹಣ ಆಗ್ತಾ ಇದೆ. ಸಾಮಾನ್ಯವಾಗಿ ನಾವು ಈ ಗ್ರಹಣವನ್ನು ಎಲ್ಲಿ ಚುನಾವಣೆ ನಡೆಯುತ್ತೋ ಅದಕ್ಕೆ ಮುಂದೆನೇ ಈ ಥರದ ಒಂದು ಗ್ರಹಣ ಸಂಭವಿಸ್ತಾ ಇದೆ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ರಾಂಗ್ ಆಗುತ್ತೆ. ಊಹೆಗಳೆಲ್ಲ ಊಹಾಪೋಹಗಳಿಗೆಲ್ಲ ಒಂದೆಲ್ಲ ಒಂದು ಕಡೆ ಸ್ವಸ್ತಿ ಆಡ್ತಕ್ಕಂಥ ಸಾಧ್ಯತೆ, ವಿಚಿತ್ರ ಘಟನೆಗಳು ಕೂಡ ಸಂಭವಿಸ್ತಕ್ಕಂಥ ಸಾಧ್ಯತೆ. ರಾಜಕೀಯವಾಗಿ ನೋಡೋಕೆ ಹೋದಾಗ ರಾಷ್ಟ್ರೀಯ ಪಕ್ಷಗಳು ಅಂತ ಹೇಳ್ತೀವಿ, ಅದಕ್ಕೆ ಒಳ್ಳೆ ನೆಲೆ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ ಇದರ ಪ್ರಕಾರ ಈ ಒಂದು. ಏಕೆಂದರೆ ಇದು ರಾಜನೇ ಮಂತ್ರಿ ಆಗ್ತಾ ಇರ್ತಕ್ಕಂಥದ್ದು ದೊರೆಗಳಿಗೆ ಕಂಟಕ, ಮಹಾನ್ ವ್ಯಕ್ತಿಗಳಿಗೆ ಇದು ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು. ಈ ವರ್ಷ ಮಹನೀಯರು ಅಂತ ಏನು ಕರಿತೀವಿ, ಇಲ್ಲೂ ಸಹ ಕೆಲವರು ಯಾರಿರ್ತಾರೆ ಅಂತ ಮಹನೀಯರಿಗೆ ಆರೋಗ್ಯದ ದೃಷ್ಟಿಯಿಂದ ತೊಂದರೆ ಆಗ್ತಕ್ಕಂಥದ್ದು. ರಾಜಕೀಯ ನಷ್ಟ ಅಂತ ಹೇಳುತ್ತೆ. ರಾಜಕೀಯ ಅಂದಾಗ ಅಲ್ಲಿರೋ ವ್ಯಕ್ತಿನೂ ಆಗ್ಬೋದು, ಅಲ್ಲಿರ್ತಕ್ಕಂಥ ಆಸ್ತಿ ಆಗ್ಬೋದು, ಶಕ್ತಿ ಆಗ್ಬೋದು, ಎವ್ರಿಥಿಂಗ್. ಆದರೂ ಕೂಡ ಈ ವರ್ಷ 2024ಕ್ಕೆ ರಾಜಕೀಯಕ್ಕೆ ಅಷ್ಟು ಪ್ರಭಾವ, ಅಷ್ಟು ಒಳ್ಳೆಯ ಶುಭ ಫಲಗಳು ಇಲ್ಲ. ಇನ್ನು ಫಲಿತಾಂಶದ ಅಥವಾ ಮುಂದೆ ಈಗ ಇನ್ನೇನು ಚುನಾವಣೆ ನಡೀತಾ ಇದೆ, ಇದಕ್ಕೆ ಅನುಸಾರವಾಗಿ ನಾವು ಗಮನಿಸಿ ನೋಡೋಕೆ ಹೋದಾಗ ತೃಪ್ತಿಕರವಾಗಿ ಯಾವುದೇ ಪಕ್ಷಕ್ಕೆ ತೃಪ್ತಿಕರವಾಗಿ ಇರೋದಿಲ್ಲ. ಹಳದಿ ಲೋಹದ ಬಗ್ಗೆ, ಬಿಳಿ ಲೋಹದ ಬಗ್ಗೆ ಭವಿಷ್ಯ ಏನು? ಹೆಚ್ಚಾಗುತ್ತಾ, ಕಡಿಮೆ ಆಗುತ್ತಾ ರೇಟು? ಈ ವರ್ಷದಲ್ಲಿ ಎಲ್ಲೆಲ್ಲಿ ಹಳದಿ ಲೋಹ ಸ್ಟಾಕ್ ಇರುತ್ತೋ ಅದೆಲ್ಲವೂ ಕೂಡ ಆಚೆಗೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಅದಕ್ಕೆ ಒಂದಷ್ಟು ಕಂಟಕಗಳು, ಯಾಕೆಂದರೆ ಶತ್ರು ಮನೆಯಲ್ಲಿರೋದು. ಇನ್ನು ಈ ವರ್ಷ ಕ್ರೋಧಿನಾಮ ಸಂವತ್ಸರ ನೋಡೋಕೆ ಹೋದಾಗ ಸಾಮಾನ್ಯ ವ್ಯಕ್ತಿಗಳಿಗೂ ಸಹ ಹಳದಿ ಲೋಹದಲ್ಲಿ ತೃಪ್ತಿಕರವಾಗಿರುತ್ತೆ. ರೇಟು ಅದು ರೈಸು ಕಡಿಮೆ ಆಗೋದಕ್ಕಿಂತ ಮುಖ್ಯವಾಗಿ ಒಂದು ಒಳ್ಳೆಯ ಒಂದು ಇದನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂದರೆ ಯಾರಾದರೂ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು. ಸೊ ಹಳದಿ ಲೋಹ ಎಲ್ಲರಿಗೂ ಲಭ್ಯ ಆಗ್ತಕ್ಕಂಥ ಸಾಧ್ಯತೆ, ರೇಟ್ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಂದೇ ರೇಟು ಮೇಂಟೈನ್ ಆಗ್ತಕ್ಕಂಥ ಸಾಧ್ಯತೆ, ತುಂಬ ಜಾಸ್ತಿ ಆಗ್ತಕ್ಕಂಥ ಯೋಗ ಈ ವರ್ಷದಲ್ಲಿ ಇಲ್ಲ. ಇನ್ನು ಸಿನಿರಂಗಕ್ಕೆ ಯುಗಾದಿ ಭವಿಷ್ಯ ಏನು ಹೇಳ್ತಾ ಇದೆ? ಸಿನಿಮಾ ರಂಗಕ್ಕೆ ಸಾಕಷ್ಟು ಪರಿವರ್ತನೆ ಆಗ್ತಕ್ಕಂಥ ಕಾಲ, ಸಾಕಷ್ಟು ಶುಭ ಆಗ್ತಕ್ಕಂಥ ಕಾಲ, ಒಳ್ಳೇದಾಗ್ತಕ್ಕಂಥ ಕಾಲ. ಯುದ್ಧ ಭೀತಿ ಏನಾದರೂ ಕಾಡ್ತಾ ಇದೆಯಾ? ಯುದ್ಧ ಭೀತಿ ಇದೆ, ಕಲಹಗಳಿರುತ್ತೆ. ದೇಶಾದ್ಯಂತ ಯುದ್ಧಗಳಾಗ್ಬೋದು, ಪ್ರಪಂಚದಾದ್ಯಂತ ಯುದ್ಧಗಳಾಗ್ಬೋದು. ಗ್ರಾಮ ಮಟ್ಟಿಗೆ ನೋಡೋಕೆ ಹೋದಾಗ ಯಾಕೆಂತ ಹೇಳಿದ್ರೆ ತಮೋಗುಣ ಜಾಸ್ತಿ ಇರುತ್ತೆ, ಕೋಪ ಜಾಸ್ತಿ, ಇಮ್ಮಿಡಿಯೇಟ್ ರಿಯಾಕ್ಟ್ ಆಗ್ತಾರೆ. ಹಾಗಾಗಿ ಅಂತಹ ಒಂದು ವಾತಾವರಣಗಳು ಈ ವರ್ಷದಲ್ಲಿ ಸ್ವಲ್ಪ ಜಾಸ್ತಿನೇ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗಾಗಿ ಈಗಾಗಲೇ ನಾನು ಹೇಳ್ತಾ ಇದ್ದೆ, ಧರ್ಮ ರಕ್ಷಕರಿಗೆ ಏನೂ ಆಗಲ್ಲ, ನ್ಯಾಯಯುತವಾಗಿರ್ತಕ್ಕಂಥವ್ರಿಗೆ ಏನೂ ಆಗಲ್ಲ. ಒಟ್ಟಾರೆಯಾಗಿ ಒಂದು ಕಲಹಗಳು ಈ ವರ್ಷ ಜಾಸ್ತಿ ಇರುತ್ತೆ. ಅಂದರೆ ಇವತ್ತಿನ ದಿನ, ಅಂದರೆ ಯುಗಾದಿ ಹಬ್ಬದ ದಿನ ದಿನಚರಿ ಹೇಗಿರಬೇಕು ಅಂತೀರಿ? ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು? ಜೊತೆಗೆ ಬೇವು ಬೆಲ್ಲ ತಿನ್ನೋದ್ರಿಂದ ಆ ಸಮಯದಲ್ಲಿ ಯಾವ ಮಂತ್ರವನ್ನು ಪಠಿಸಬೇಕು? ನಾವು ಯುಗಾದಿ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಒಂದು ಖುಷಿ, ಹೊಸ ಬಟ್ಟೆ, ಹೊಸತನ. ಬೆಳಗಿನ ಜಾವ ಎದ್ದ ತಕ್ಷಣವೇ ಅಭ್ಯಂಗನ ಸ್ನಾನ ಮಾಡ್ತಕ್ಕಂಥದ್ದು. ಅಭ್ಯಂಗನ ಸ್ನಾನ ಮಾಡಿ ಯಥಾವಿಧಿಯಾಗಿ, ಇಲ್ಲಿ ಯುಗಾದಿಗೇನು ಅಂತ ಹೇಳಿದ್ರೆ ಈಗಾಗಲೇ ಯುಗಾದಿಯ ಹಿಂದಿನ ದಿನ ಗ್ರಹಣ ಇರುತ್ತೆ. ಅದು ಗ್ರಹಣ ನಮಗೆ ಗೋಚಾರ ಇಲ್ಲದೆ ಇರತಕ್ಕಂಥದ್ದಾಗಿರೋದ್ರಿಂದ ಮನೆಯನ್ನೆಲ್ಲವನ್ನೂ ಕೂಡ ಹಿಂದಿನ ದಿನವೇ ಶುದ್ಧಿ ಮಾಡಿಕೊಂಡು ಬೆಳಗಿನ ಜಾವ ಎದ್ದ ತಕ್ಷಣ ಅಭ್ಯಂಗನ ಸ್ನಾನ ಅಂತ ಹೇಳ್ತೀವಿ. ಕೆಲವರು ಮನೆಯಲ್ಲಿ ಏನು ಮಾಡ್ತಾರೆ, ಹರಳೆಣ್ಣೆ, ನಿಂಬೆಹಣ್ಣನ್ನು ತಲೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕಾಯ್ಕೊಂಡಿದ್ದು ಮತ್ತೆ ಸ್ನಾನ ಮಾಡ್ತಕ್ಕಂಥ ಪದ್ಧತಿಗಳು ಕೂಡ ಕೆಲವರಿಗಿರುತ್ತೆ. ಇನ್ನು ಹೊಸ ಬಟ್ಟೆಯನ್ನು ಅವರವರ ಶಕ್ತಾನುಸಾರವಾಗಿ ಧರಿಸ್ಕೋಬೋದು. ಸ್ನಾನವಾದ ನಂತರ ಯಥಾವಿಧಿಯಾಗಿ ಪೂಜೆ ಮಾಡೋಕ್ಕೆ ಹೋಗ್ತೀವಿ. ಇಲ್ಲಿ ಬಹಳ ಪ್ರಾಶಸ್ತ್ಯ ಅಂತ ಹೇಳಿದ್ರೆ ಆ ಪೂಜೆಗೆ ನಾವು ಇಡ್ತಕ್ಕಂಥ ನೈವೇದ್ಯವೇ ಬೇವು ಬೆಲ್ಲ.
ಬೇವು ಬೆಲ್ಲ ಅಂತ ಹೇಳಿದಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿ 2 ರೀತಿ ಇರುತ್ತೆ. ಒಂದು ಸಿಹಿ ಇದೆ, ಒಂದು ಕಹಿ ಇದೆ. ಸಿಹಿ ಕಹಿಯನ್ನು ನಾವು ಯಾವ ರೀತಿ ತೊಗೋಬೇಕು, ಕಷ್ಟ ಮತ್ತು ಸುಖ ಅಂತ ಹೇಳಿಬಿಟ್ಟು ನಾವು ತೊಗೊಳ್ತೀವಿ. ಅದ್ರ ಜೊತೆಗೆ ಕಾಲಕ್ಕೆ ಅನುಸಾರವಾಗಿ, ಋತುಗೆ ಅನುಸಾರವಾಗಿ ಬೇವನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಸಾಕಷ್ಟು ರೋಗ ರುಜಿನಗಳ ಕಾಟ ತಪ್ಪೋಗುತ್ತೆ. ಅದರ ಜೊತೆಗೆ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಉಂಟಾಗುತ್ತೆ. ಹಿರಿಯರಿಗೆ ನಮಸ್ಕಾರ ಮಾಡ್ಕೊಳ್ಳೋದು, ಬೇರೆಯವರ ಆಶೀರ್ವಾದ ಪಡ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡ್ಕೊಳ್ಳೋದು, ಇನ್ನು ಸಂಧ್ಯಾ ಕಾಲದಲ್ಲಿ ಒಂದಷ್ಟು ಮುತ್ತೈದೆಯರಿಗೆ ಕರೆದು ಅವರಿಗೆ ಅರಿಶಿನ ಕುಂಕುಮ ಕೊಡ್ತಕ್ಕಂಥದ್ದು. ಈ ಒಂದು ಯುಗಾದಿಯಲ್ಲಿ ವಿಶೇಷವಾದ ಭಕ್ಷ್ಯ ಅಂತ ಹೇಳಿದ್ರೆ ತೊಗರಿ ಬೇಳೆಯಿಂದ ಮಾಡಿದಂತಹ ಒಬ್ಬಟ್ಟು. ನೋಡಿ, ಅದು ಜೊತೆಗೆ ಮಂಗಳವಾರವೇ ಬಂದಿದೆ, ಕುಜನ ಒಂದು ರಾಜನಾಗ್ತಾ ಇದ್ದಾನೆ. ಹಾಗಾಗಿ ಒಬ್ಬಟ್ಟನ್ನು ಯಾರಿಗಾದರೂ ಕೊಡ್ತಕ್ಕಂಥದ್ದು, ಹೆಸರು ಬೇಳೆ ಒಬ್ಬಟ್ಟು. ಯಾಕೆಂದರೆ 17ನೇ ತಾರೀಕೆ ಶ್ರೀರಾಮನವಮಿ. ಈ ತಿಂಗಳ ಮತ್ತೆ ನಾವು ನೋಡಿದ್ರೆ ಶ್ರೀರಾಮನವಮಿ 17ನೇ ತಾರೀಕೆ ಬರುತ್ತೆ. ಹಾಗಾಗಿ ಏನು ಸಂತೋಷದಿಂದ ಸಂಕಲ್ಪಗಳು ಮಾಡಿಕೊಂಡು ಆಚರಣೆ ಮಾಡೋದು, ಜೊತೆಗೆ ಬೇವು ಬೆಲ್ಲವನ್ನು 4 ಜನಕ್ಕೆ ನಾವು ಹಂಚೋದು. ಬೇವು ಬೆಲ್ಲ ತಿಂತಕ್ಕಂಥ ಸಮಯದಲ್ಲಿ ಒಂದು ಸ್ತೋತ್ರ ಕೂಡ, ಒಂದು ಮಂತ್ರವೂ ಇದೆ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶನಾಯ ನಿಂಬ ಕಂದಳ ಭಕ್ಷಣಂ. ಅದು ಏನು ಆ ಬೇವು ಬೆಲ್ಲ ತಿಂತಕ್ಕಂಥದ್ದು ಸಮಯದಲ್ಲಿ 100 ವರ್ಷ ನಮಗೆ ಆಯಸ್ಸಿರಲಿ, ದೇಹ ಗಟ್ಟಿಯಾಗಿರಲಿ, ಮನಸ್ಸು ನಿರ್ಮಲವಾಗಿರಲಿ, ರೋಗ ರುಜಿನಗಳಿಂದ ಮುಕ್ತರಾಗಲಿ ಅಂತಕ್ಕಂಥ ಮಂತ್ರವನ್ನು ಹೇಳಿಕೊಂಡು ನಾವು ತಿನ್ನೋದು, 4 ಜನಕ್ಕೆ ಹಂಚಿದ್ರೆ ಈ ಹಬ್ಬ ಪರಿಪೂರ್ಣ ಆಗುತ್ತೆ. ಗುರುಗಳೇ, ಮೊದಲಿಗೆ ಮೇಷರಾಶಿಗೆ ಯುಗಾದಿ ಭವಿಷ್ಯ ಹೇಗಿದೆ? ಮೇಷರಾಶಿಯವರಿಗೆ 2024ರ ಯುಗಾದಿಯ ಫಲಾಫಲ ನೋಡೋಕೆ ಹೋದಾಗ ಈ ವರ್ಷ ಇವರಿಗೆ ಗುರುಬಲ ಬರ್ತಾ ಇದೆ. ಇನ್ನು ಶನಿ ಈ ವರ್ಷ ಇವರಿಗೆ 11ನೇ ಮನೆಯಲ್ಲಿ, ಅದು ಸಹ ಒಳ್ಳೆಯ ಶುಭ ಯೋಗ. ಹಾಗೆಯೇ ರಾಹು ನೋಡೋಕ್ಕೆ ಹೋದಾಗ ರಾಹು 12ರಲ್ಲಿರ್ತಾನೆ, ಕೇತು 6ರಲ್ಲಿರ್ತಾನೆ. ಇದನ್ನು ಗಮನಿಸಿ ನೋಡೋಕ್ಕೆ ಹೋದಾಗ ಮೇಷರಾಶಿಯವರಿಗೆ ಈ ಕ್ರೋಧಿನಾಮ ಸಂವತ್ಸರ ಅದ್ಭುತ ಫಲಗಳನ್ನು ಕೊಡ್ತಾ ಇರತಕ್ಕಂಥ ಒಂದು ವರ್ಷ ಕೂಡ ಆಗಿರುತ್ತೆ. ಆರ್ಥಿಕವಾಗಿ ಸಬಲತೆ, ಆರ್ಥಿಕ ವಿಷಯಗಳಲ್ಲಿ ನಿಮ್ಮ ಯೋಜನೆಗಳಿಗೆ ಫಲ ಸಿಗ್ತಕ್ಕಂಥದ್ದು. ಯಾವ ವಲಯಕ್ಕೆ ಅತ್ಯುತ್ತಮ ಅಂತೀರಿ? ನೋಡಿ, ಈ ಒಂದು ಮೇಷರಾಶಿಯ ಪೊಲೀಸ್ ಆಫೀಸರ್ಸ್ ಆಗ್ಬೋದು, ಹಾಗೆಯೇ ಔಷಧಿ ವ್ಯಾಪಾರಿಗಳು, ಮತ್ತು ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಮಾಡ್ತಾ ಇರ್ತಕ್ಕಂಥವ್ರು, ಭೂ ವ್ಯಾಪಾರಿಗಳು, ರಿಯಲ್ ಎಸ್ಟೇಟ್ ಅವ್ರಿಗೆ, ಹಾಗೆಯೇ ರಾಜಕೀಯ ವಿಷಯದಲ್ಲೂ ಕೂಡ ಆರ್ಥಿಕವಾಗಿ ಇಲ್ಲೂ ಕೂಡ ಲಾಭ ಇರತಕ್ಕಂಥದ್ದು. ರಾಜಕೀಯದವ್ರಿಗೂ ಕೂಡ, ಮಹಿಳೆಯರಿಗೆ ಮತ್ತು ಮಹಿಳಾ ಮೆಡಿಕಲ್ ಆಫೀಸರ್ಸ್, ಡಾಕ್ಟರ್ಸ್ಗೆ, ಇವರಿಗೆಲ್ಲ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಅಡ್ಮಿನಿಸ್ಟ್ರೇಟರ್ಸ್ಗಾಗ್ಬೋದು, ಇವರಿಗೆ ಮೇಷರಾಶಿಯವರಿಗೆ ತುಂಬಾ ಆರ್ಥಿಕವಾಗಿ ತುಂಬ ಚೆನ್ನಾಗಿದೆ. ಹಾಗಾದರೆ ಸಮಸ್ಯೆಗಳೇ ಇಲ್ವಾ? ಸಮಸ್ಯೆಗಳಂದ್ರೆ ಕೇವಲ ಆರ್ಥಿಕವಾಗಿ ಚೆನ್ನಾಗಿದೆ, ಆದರೆ ಆರೋಗ್ಯ ವಿಷಯದಲ್ಲಿ ಮತ್ತು ಇಲ್ಲಿ ನಿರ್ವಹಣೆಯ ವಿಷಯದಲ್ಲಿ ಇವರು ಕೇತು 6ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಮಾನಸಿಕವಾಗಿ ನಿಮ್ಗೆಲ್ಲೋ ಒಂದು ಕಡೆ ಸಮತೋಲನ ಹಿಡಿತಾ ಇಲ್ಲ ಅಂತ ಹೇಳಿದ್ರೆ ಬಂದಿದ್ದ ದುಡ್ಡೆಲ್ಲ ಖರ್ಚು. ಅದೃಷ್ಟ ಇದೆ, ಉಳಿಸ್ಕೊಳ್ಳೋಕ್ಕೆ ಇದು ಮಾಡ್ಕೋಬೇಕು. ಕಲಹಗಳು ಜಾಸ್ತಿ, ಗಲಾಟೆಗಳು ಮಾಡ್ಕೊಳ್ಳೋದು ಜಾಸ್ತಿ, ಅದರಿಂದ ಕೂಡ ತೊಂದರೆಗಳು ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇವರಿಗೆ ಬಹುಮುಖ್ಯವಾಗಿ ಇವರ ಮನೆಯಲ್ಲಿ ವಿವಾಹಾದಿ ಶುಭ ಕಾರ್ಯಗಳು ಚೆನ್ನಾಗಾಗುತ್ತೆ, ಮನೆ ಕಟ್ಕೊಳ್ಳೋ ಯೋಗ ಇರ್ತಕ್ಕಂಥದ್ದು, ರಾಜಕಾರಣಿಗಳಿಗೆ ಒಳ್ಳೆಯ ಅವಕಾಶಗಳು ಕೂಡಿ ಬರ್ತಕ್ಕಂಥದ್ದು, ಹಾಗೆ ಇಂಜಿನಿಯರ್ಸ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಇವರಿಗೆ ಶುಭ ಆಗ್ತಕ್ಕಂಥ ಯೋಗ, ದೊಡ್ಡ ಯೋಜನೆಗಳು ಸರ್ಕಾರದಿಂದ ಮಂಜೂರಾಗುತ್ತೆ. ಸಮಸ್ಯೆಗೆ ಪರಿಹಾರ ಏನು? ಸಮಸ್ಯೆಗೆ ಪರಿಹಾರ ಅಂತ ಹೇಳಿದಾಗ ಇವರು ಸ್ವಲ್ಪ ಮಂಗಳವಾರ ಉಪವಾಸಗಳು ಮಾಡ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮವನ್ನು ಕೇಳ್ಕೊಳ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮ ಕೇಳೋದು. ಅದ್ರ ಜೊತೆಗೆ ಪಶು ಪಕ್ಷಿಗಳಿಗೆ ನಿಮಗೆ ಏನು ನಿಮ್ಮ ಹತ್ರ ಎದುರುಗಡೆ ಅವೈಲಬಿಲಿಟಿ ಏನಿರುತ್ತೋ ಅವಕ್ಕೆ ಆರೈಕೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಾಣ್ತಕ್ಕಂಥ ಸಾಧ್ಯತೆ. ಸ್ವಲ್ಪ ಧ್ಯಾನ, ಒಂಚೂರು ಮೆಡಿಟೇಷನ್ನಿಂದ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಧ್ಯಾನ ಜೊತೆಗೆ ದಾನ ಏನಾದರೂ ಮಾಡಬೇಕಾ? ಹೌದು, ತರಕಾರಿ ದಾನವನ್ನು ಮೇಷರಾಶಿಯವರು ತರಕಾರಿಗಳನ್ನು, ವಿಧವಾದ ತರಕಾರಿಗಳನ್ನು ಕೊಟ್ಟು ಅದು ಮಂಗಳವಾರ ಕೊಡಿ, ತುಂಬಾ ಒಳ್ಳೆಯದಾಗುತ್ತೆ. ಪರಿಹಾರ ಮಂತ್ರ ಅಂತ ಹೇಳಿದ್ರೆ ಸಾಕ್ಷಾತ್ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳೋ ಜೊತೆಗೆ ವಿಷ್ಣುವಿನ ಸ್ತೋತ್ರ, ವಿಷ್ಣುವಿನ ಮಂತ್ರವನ್ನು ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರ್ಭಿತ್ಯಾನಗಮ್ಯಂ ಒಂದೇ ಭವಭಯಹರಣಂ ಸರ್ವಲೋಕೈಕನಾಥಂ, ಇಲ್ಲ ಓಂ ನಮೋ ವೆಂಕಟೇಶಾಯ. ಯಾಕೆಂದರೆ ಇದು ವರ್ಷ ಪೂರ್ತಿ ಹೇಳ್ಕೋಬೇಕು ಅಂತ, ವರ್ಷ ಪೂರ್ತಿ ಕೇಳಬೇಕು ಅಂತ, ಅದರಿಂದ ಸಾಕಷ್ಟು ಶುಭ ಆಗುತ್ತೆ. ವೃಷಭ ರಾಶಿಗೆ ಯುಗಾದಿ ಭವಿಷ್ಯ ಹೇಗಿದೆ? ವೃಷಭ ರಾಶಿಯವರಿಗೆ ಇವರಿಗೆ ಜನ್ಮದಲ್ಲಿಯೇ ಗುರು ಬರ್ತಾ ಇರೋದ್ರಿಂದ ಮಿಶ್ರ ಫಲಗಳು, ಶುಭ ಫಲಗಳು ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಇವರಿಗೆ ನೋಡಿ, ಶನಿ 10ರಲ್ಲಿ ಅಂದಾಗ ಕರ್ಮಸ್ಥಾನದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಕರ್ಮಸ್ಥಾನ, ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಎಡವಟ್ಟೆಗಳಾಗ್ತಕ್ಕಂಥದ್ದು. ಆರ್ಥಿಕವಾಗಿ ನೋಡೋಕೆ ಹೋದಾಗ ಹಣ ಬರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಈ ವರ್ಷ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ. ಇನ್ನು ಇವರಿಗೆ ರಾಹು 11ರ ರಾಹು ಅಂತ ಹೇಳಿದ್ರೆ ಇದು ಶುಭ. 11ರ ರಾಹು ಯಾವತ್ತೂ ಶುಭ. ಇದು ಯಾವ ರೀತಿ ಅಂತ ಹೇಳಿದ್ರೆ ವಾಹನ ಯೋಗ ಇದೆ ಇವರಿಗೆ. ವಾಹನ ಯೋಗ, ಸ್ವಲ್ಪ ಆಸ್ತಿಯ ವಿಷಯದಲ್ಲಿ ಕಲಹಗಳು ಜಾಸ್ತಿ ಆಗುತ್ತೆ. ಅಣ್ಣ ತಮ್ಮದ್ರ ಜೊತೆ ಗಲಾಟೆಗಳಾಗ್ತಕ್ಕಂಥದ್ದು. ಮುಂದಾಲೋಚನೆಯ ವಿಷಯಗಳಲ್ಲಿ ಜಾಗೃತಿಯಾಗಿರಬೇಕು. ಗೋ ಫಾರ್ ಸೆಕೆಂಡ್ ಥಾಟ್ ಅಂತ ಹೇಳುತ್ತೆ. ಅದರಲ್ಲೂ ಮಹಿಳೆಯರು, ಈ ಒಂದು ವೃಷಭ ರಾಶಿಯ ಮಹಿಳೆಯರು ಬಹಳಷ್ಟು ಜಾಗೃತಿಯಾಗಿರಬೇಕಾಗಿರುತ್ತೆ.
ಆರ್ಥಿಕವಾಗಿ ಸುಧಾರಣೆ ಕಡಿಮೆ, ಖರ್ಚು ಜಾಸ್ತಿ. ಯಾವ ವಲಯದವರು ತುಂಬಾ ಎಚ್ಚೆತ್ತುಕೊಳ್ಬೇಕು ಅಂತೀರಿ? ಇವರು ಆಭರಣ ಮಾರ್ತಕ್ಕಂಥವ್ರು, ಜ್ಯುವೆಲರಿ ಶಾಪ್ಸ್ ಅವರಂತೂ ವೃಷಭ ರಾಶಿಯವರು ಬಹಳ ಜಾಗ್ರತೆಯಾಗಿರ್ಬೇಕು. ಶತ್ರು ಮನೆಯಲ್ಲಿದ್ದಾನೆ. ಮತ್ತೆ ಹಾಗೆ ಬಟ್ಟೆಗಳು, ಕ್ಲಾಸ್ ಉಡುಪುಗಳು ಮಾರ್ತಕ್ಕಂಥವ್ರು, ಅದರೊಂದಿಗೆ ಸೌಂದರ್ಯ ವರ್ಧಕಗಳು, ಕಾಸ್ಮೆಟಿಕ್ಸ್ ಮಾರ್ತಕ್ಕಂಥವ್ರಿಗೆ, ಇವರಿಗೆಲ್ಲ ಸ್ವಲ್ಪ ಈ ಸರಿ ಸರ್ಕಾರದ ಕೆಲವೊಂದು ನೀತಿ ನಿಬಂಧನೆಗಳಲ್ಲೂ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಏನೋ ಒಂದು ಚೇಂಜಸ್ ಬರ್ಬೋದು. ಅದರ ಜೊತೆಗೆ ಈ ನಟನೆ, ಸಿನಿಮಾ ಆ್ಯಕ್ಟ್ರಸ್ಸು ಏನಿರ್ತೀರಾ ನೀವು ಆ ಥರ ಪಟ್ಟು ಯಾವ ವಿಷಯಗಳಲ್ಲೂ ಕೂಡ ಬಟ್ ಶುಭ ಇದೆ ನಿಮಗೆ. ಯಾಕೆಂದರೆ ಈ ವರ್ಷ ಯುಗಾದಿಯ ಫಲದಲ್ಲಿ ಉಚ್ಚನಾಗಿ ಶುಕ್ರ ಇರ್ತಕ್ಕಂಥದ್ದಾಗಿರೋದ್ರಿಂದ ಶುಭ ಇರುತ್ತೆ. ಬೇಕಾಗಿನೂ ಸಿಕ್ಕಾಕೊಳ್ಳೋದು ಬೇಡ ಅಂತೂ ಕೂಡ ಹೇಳುತ್ತೆ. ಅದರ ಜೊತೆಗೆ ಲೆಕ್ಕಶಾಸ್ತ್ರಗಳು ಅಂತ ಹೇಳುತ್ತೆ, ಅಡ್ಮಿನಿಸ್ಟ್ರೇಟರ್ಸು ಮತ್ತು ಅಕೌಂಟ್ಸ್ ನೋಡ್ತಕ್ಕಂಥವ್ರು, ಯಾವುದೋ ಒಂದು ಕಂಪ್ನಿಯಲ್ಲಿ ಒಂದು ಅಕೌಂಟೆಂಟ್ ಇರ್ತಾರೆ, ಅದು ವೃಷಭ ರಾಶಿಯವರು ಇರ್ತಾರೆ, ಅವ್ರು ಸಿಕ್ಕಾಕೊಂಡ್ಬಿಡ್ತಾರೆ ಟ್ಯಾಕ್ಸಲ್ಲೋ ಇನ್ನೊಂದರಲ್ಲೋ ಮತ್ತೊಂದರಲ್ಲೋ. ಅದಕ್ಕೆ ಅದ್ರ ಜೊತೆಗೆ ಮತ್ತು ಕಾನೂನು ಇಲಾಖೆಯಲ್ಲಿರ್ತಕ್ಕಂಥವ್ರಿಗೆ ವೃಷಭ ರಾಶಿಯವರಿಗೆ ಸ್ವಲ್ಪ ತೊಡಕುಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪರಿಹಾರ ಏನು ಮಾಡ್ಕೊಳ್ಳಿ? ಪರಿಹಾರ ಅಂತ ಹೇಳಿದ್ರೆ ಲಕ್ಷ್ಮೀ ನಾರಸಿಂಹ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ಆ ಲಕ್ಷ್ಮೀ ನಾರಸಿಂಹನ ದೇವಸ್ಥಾನದಲ್ಲಿ ಸೇವೆ ಮಾಡಬೇಕು. ಸ್ವಲ್ಪ ದೇವಸ್ಥಾನ ಒರೆಸೋದು, ಕ್ಲೀನ್ ಮಾಡೋದು, ಅಲ್ಲಿರ್ತಕ್ಕಂಥ ಡಸ್ಟ್ ಏನನ್ನು ತೆಗಿತಕ್ಕಂಥದ್ದು, ಅಲ್ಲಿ ಏನಾದರೂ ಒಂದು ಸ್ವಲ್ಪ ನೀರು ಹಾಕಿ ಒರೆಸೋದು, ಸೇವೆ ಮಾಡಬೇಕು. ಲಕ್ಷ್ಮೀ ನಾರಸಿಂಹನ ದೇವಸ್ಥಾನದಲ್ಲಿ ಸೇವೆ ತುಂಬ ಒಳ್ಳೆಯದಾಗತ್ತೆ. ಏನಾದರೂ ದಾನ ಮಾಡಬೇಕಾ? ಅಕ್ಕಿಯ ದಾನ ಅಂತ ಹೇಳುತ್ತೆ. ಅಕ್ಕಿ ಸ್ವಲ್ಪ ಅನ್ನ ದಾನ ಮಾಡೋದು. ಯಾವಾಗ ಮಾಡೋದು? ಇವರು ಸೋಮವಾರ ಏನಾದರೂ ಒಂದು ಅನ್ನ, ಚಿತ್ರಾನ್ನ, ಯಾಕೆಂದರೆ ಅದು ಹಳದಿ ಬಣ್ಣ ಆಗಿರೋದ್ರಿಂದ ಚಿತ್ರಾನ್ನವನ್ನು ದಾನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಪರಿಹಾರ ಮಂತ್ರ ಅಂದರೆ ಸಾಕ್ಷಾತ್ ಲಕ್ಷ್ಮೀ ನಾರಸಿಂಹನ ಕರಾವಲಂಬ ಸ್ತೋತ್ರ, ಅದನ್ನು ಕೇಳೋದ್ರಿಂದ ಅದು ಹೇಗೆ ಬರುತ್ತೆ? ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣಿ ಭೋಗೀಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ದಿಪೋತ ಲಕ್ಷ್ಮೀ ನಾರಸಿಂಹ ಮಮ ದೇಹಿ ಕರಾವಲಂಬಂ. ಈ ರೀತಿ ಮಂತ್ರ ಬರುತ್ತೆ. ಇಲ್ಲ ಓಂ ನಮೋ ಲಕ್ಷ್ಮೀ ನಾರಸಿಂಹಾಯ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಮಿಥುನ ರಾಶಿಗೆ ಯುಗಾದಿ ಭವಿಷ್ಯ ಹೇಗಿದೆ? ಮಿಥುನ ರಾಶಿಯವರಿಗೆ ಯುಗಾದಿಯ ಒಂದು ಕ್ರೋಧಿನಾಮ ಸಂವತ್ಸರದ ಫಲಾಫಲ ನೋಡೋಕೆ ಹೋದಾಗ ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ, ಹಾಗೆ ಪುನರ್ವಸು ನಕ್ಷತ್ರ, ಈ ರಾಶಿಯವರಿಗೆ ಈಗಾಗಲೇ ಗುರುಬಲ ಇತ್ತು. ಇವರಿಗೆ ಈಗ ಗುರುಬಲ ಹೋಗ್ತಾ ಇದೆ. ಮಿಥುನ ರಾಶಿಯವರಿಗೆ ಗುರುಬಲ ಹೋಗ್ತಾ ಇದೆ. ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟಗಳು ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ತುಂಬ ಮಿತ್ರರ ಜೊತೆ, ಬಂಧುಗಳ ಜೊತೆ ಸಣ್ಣ ಪುಟ್ಟ ಕಲಹಗಳಾಗ್ತಕ್ಕಂಥದ್ದು. ಸ್ವಲ್ಪ ಏನಾಗುತ್ತೆ, ಹಣಕಾಸಿನ ವಿಷಯಗಳಲ್ಲಿ ನೇರವಾಗಿ ನಮಗೆ ಎಷ್ಟು ಬರಬೇಕೋ ಅಷ್ಟೇ ಬರುತ್ತೆ, ಜಾಸ್ತಿ ಬರೋಕ್ಕಾಗಲ್ಲ. ಕಷ್ಟ ಜಾಸ್ತಿ ಇರುತ್ತೆ ಈ ವರ್ಷ. ಮಾನಸಿಕವಾಗಿ ಸ್ವಲ್ಪ ತೊಳಲಾಟ ಕೂಡ ಈ ವರ್ಷ ಮಿಥುನ ರಾಶಿಯವರಿಗೆ ಇರ್ತಕ್ಕಂಥದ್ದು. ವಾಹನದಲ್ಲಿ ಕಂಟಕ ಇದೆ. ವೃತ್ತಿ ಜೀವನ ಹೇಗಿದೆ ಗುರುಗಳೇ ಈ ರಾಶಿಗೆ? ವೃತ್ತಿಯಲ್ಲಿ ಎಡರು ತೊಡರುಗಳಾಗ್ತಕ್ಕಂಥದ್ದು, ಕೆಲವರಿಗೆ ಜಾಬ್ ಕಳ್ಕೊಳ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ವ್ಯಾಪಾರಸ್ಥರಿದ್ದೀರಾ, ವ್ಯಾಪಾರ ಬಿಟ್ಟು ಬೇರೆ ಮಾಡಕ್ಕೆ ಹೋಗ್ತೀರಾ. ಹಾಗಾಗಿ ವೃತ್ತಿ ಜೀವನದಲ್ಲಿ ಸ್ವಲ್ಪ ಒಂದು 6 ತಿಂಗಳ ಮಟ್ಟಿಗೆ ನೋಡೋಕೆ ಹೋದಾಗ ಯುಗಾದಿಯ ಪ್ರಾರಂಭಿಕ 6 ತಿಂಗಳು ಅಷ್ಟು ಚೆನ್ನಾಗಿಲ್ಲ. ವೃತ್ತಿ ಜೀವನದಲ್ಲಿ ತೊಂದರೆಗಳಾಗತ್ತೆ. ಸ್ವಲ್ಪ ಜಾಗೃತಿಯಾಗಿ ಇದ್ದಿದ್ದೆ ಆದರೆ ತುಂಬಾನೇ ಒಳ್ಳೆಯದಾಗುತ್ತೆ. ಒಂದು ಸ್ವಲ್ಪ ಹಣ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗೆ ಇರ್ತಕ್ಕಂಥ, ಯಾಕೆಂದರೆ ಗುರು ಬೇರೆ ಇರೋದಿಲ್ಲ, ಗುರುಬಲ ಕಡಿಮೆ ಇರುತ್ತೆ. ಹಾಗಾಗಿ ಇನ್ನು ವಾಹನದ ಈಗಾಗಲೇ ಕಂಟಕಗಳು ಕೂಡ ಇರೋದ್ರಿಂದ ಜಾಗೃತಿಯಾಗಿ ವಾಹನವನ್ನು ಚಲಿಸಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಆರೋಗ್ಯ ಸ್ಥಿತಿಗತಿ ಹೇಗೆ? ಆರೋಗ್ಯದ ವಿಷಯದಲ್ಲಿ ನೋಡೋಕೆ ಹೋದಾಗ ಇವರಿಗೆ ಆರೋಗ್ಯದ ಮಟ್ಟಿಗೆ ನೋಡೋಕೆ ಹೋದಾಗ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ಪರಿಹಾರ ಏನು ಮಾಡ್ಕೊಳ್ಳಿ? ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು, ದಕ್ಷಿಣಾಮೂರ್ತಿ ಇಲ್ಲ ಅಂತ ಹೇಳಿದ್ರೆ ಗುರುಗಳ ದೇವಸ್ಥಾನಕ್ಕೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಜಪ ಮಾಡ್ಕೊಳ್ಳೋದು. ಹೆಸರು ಬೇಳೆಯಿಂದ ಮಾಡಿದಂಥ ಪದಾರ್ಥವನ್ನು ಸ್ವಲ್ಪ ದಾನ ಮಾಡಿ, ಬೆಲ್ಲದಿಂದ ಹೆಸರು ಬೇಳೆ ಒಂದು ಪಾಯಸ ಮಾಡಿದಾಗ, ನಾವು ಭಾನುವಾರದ ದಿನ ಇದನ್ನು ದಾನವಾಗಿ ಕೊಟ್ಟಿದ್ದೇ ಆದರೆ ಆ ಗುರುಗಳ ಅನುಗ್ರಹ ಬಹಳ ಅದ್ಭುತವಾಗಿ ಆಗುತ್ತೆ, ಒಳ್ಳೆಯದಾಗುತ್ತೆ. ಪರಿಹಾರ ಮಂತ್ರ ಇವರು ಸ್ವಲ್ಪ ದಕ್ಷಿಣಾಮೂರ್ತಿಯ ಶ್ಲೋಕವನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಈ ಮಂತ್ರವನ್ನು ಹೇಳ್ಕೊಳ್ಳಿ. ಗುರುವಾರ ಹೋಗಿ ಗುರುಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಕಟಕ ರಾಶಿಗೆ ಯುಗಾದಿ ಭವಿಷ್ಯ ಹೇಗಿದೆ? ಕರ್ಕಾಟಕ ರಾಶಿಯವರಿಗೆ 2024ರ ಕ್ರೋಧಿನಾಮ ಸಂವತ್ಸರದ ಫಲಾಫಲ ನೋಡೋಕೆ ಹೋದಾಗ ಬಹಳ ಅದ್ಭುತವಾದ ಕಾಲ, ಒಳ್ಳೆ ಕಾಲ ಪ್ರಾರಂಭ ಆಗ್ತಾ ಇದೆ. ಯಾಕೆಂದರೆ ಇಲ್ಲಿ ಇವರಿಗೆ ಗುರುಬಲ ಬೇರೆ ಬರ್ತಾ ಇದೆ. ಗುರು 10ರಿಂದ 11ಕ್ಕೆ ಬರ್ತಾ ಇದ್ದಾನೆ. ಲಾಭಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಲಾಭಸ್ಥಾನದಲ್ಲಿ ಅಂದರೆ ಲಾಭ. ಇನ್ನು ಶನಿ ಅಷ್ಟಮದಲ್ಲಿದ್ದಾನೆ. ಇದೊಂದು ಸ್ವಲ್ಪ ನಿಮಗೆ ಶನಿ ಮೂಲ ತ್ರಿಕೋಣದಲ್ಲಿ ಸ್ವಂತ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ತೊಂದರೆ ಇಲ್ಲ. ಇವರಿಗೆ ಸಾಕಷ್ಟು ಶುಭ ಫಲಗಳಿದೆ. ಆರ್ಥಿಕ ಯೋಗ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಲಾಭ ಆಗ್ತಕ್ಕಂಥದ್ದು, ಎಕ್ಸ್ಪೆಕ್ಟೇಷನ್ಸು ಪರಿಪೂರ್ಣ ಆಗ್ತಕ್ಕಂಥದ್ದು, ಸಂಬಳದಲ್ಲಿ ಸ್ವಲ್ಪ ಸಂಬಳ ಜಾಸ್ತಿ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಇನ್ನೊಂದು ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ, ಹಾಗೆಯೇ ಎಲ್ಲೋ ಒಂದು ಕಡೆ ಲಾಕ್ ಆಗಿರ್ತಕ್ಕಂಥ ಹಣ ವಾಪಸ್ ಬರ್ತಕ್ಕಂಥ ಯೋಗ. ಮತ್ತು ಗುರು ಅನುಗ್ರಹ ಇದ್ದಾಗ ಗುರು ಕೇವಲ
ನಾವು ಜ್ಞಾನಕಾರಕ ಅಂತಲ್ಲ, ಎಲ್ಲದರಲ್ಲೂ ಕೂಡ ಗುರುವಿನ ಅನುಗ್ರಹ ಇದ್ದಾಗ ಬೇರೆ ಗ್ರಹಗಳೆಲ್ಲವೂ ಕೂಡ ಸೈಲೆಂಟ್ ಆಗಿಬಿಡುತ್ತೆ. ಹಾಗಾಗಿ ತುಂಬಾ ಒಳ್ಳೆಯದಾಗ್ತಾ ಇರತಕ್ಕಂಥ ಕಾಲ ಕೂಡ ಕರ್ಕಾಟಕ ರಾಶಿಯವರಿಗೆ 2024ರಲ್ಲಿ ಚೆನ್ನಾಗೇ ಇದೆ. ವೃತ್ತಿ ಜೀವನ ಹೇಗಿರುತ್ತೆ? ಇವರಿಗೆ ನೋಡಿ, ವೃತ್ತಿಯಲ್ಲಿ ಕೆಲವು ಬದಲಾವಣೆಗಳಾಗತ್ತೆ, ಮಾರ್ಪಾಡಾಗತ್ತೆ, ಬಡ್ತಿ ಸಿಗ್ತಕ್ಕಂಥದ್ದು, ಪೊಸಿಷನ್ ಚೇಂಜ್ ಆಗ್ತಕ್ಕಂಥದ್ದು, ಕೌಟುಂಬಿಕ ಸಣ್ಣ ಪುಟ್ಟ ಸಮಸ್ಯೆಗಳು ಉಲ್ಬಣ ಆಗ್ತಕ್ಕಂಥದ್ದು, ಆಸ್ತಿಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ಆರೋಗ್ಯ ಸ್ಥಿತಿ ಹೇಗೆ? ಆರೋಗ್ಯದ ವಿಷಯದಲ್ಲಿ ನೋಡೋಕೆ ಹೋದಾಗ ಸ್ವಲ್ಪ ಇವರಿಗೆ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರಬಹುದು. ಆಹಾರದಲ್ಲಿ ಹುಷಾರಾಗಿರಬೇಕು. ಸ್ವಲ್ಪ ಬೆನ್ನೋವು ಬರ್ತಕ್ಕಂಥದ್ದು, ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಸಣ್ಣ ಪುಟ್ಟ ಕಾಯಿಲೆಗಳು ಕೂಡ ಇವರಿಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪರಿಹಾರ ಅಂತ ಹೇಳಿದಾಗ ಇವರು ಸಾಕ್ಷಾತ್ ಶಿವನಿಗೆ ಶಿವನಾಮ ಮಂತ್ರ ಹೇಳ್ಕೊಳ್ಳೋದು, ಶಿವನಿಗೆ ಜಪ ಮಾಡೋದು, ಎಲ್ಲಾದರೂ ಒಂದು ನವಗ್ರಹ ದೇವಸ್ಥಾನದಲ್ಲಿ ಒಂದು ಶನಿ ಗುರು ಶಾಂತಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಶಿವನಿಗೆ ಅಭಿಷೇಕ ಮಾಡಿಸೋ ಮುಖೇನ ನಿಮಗೆ ಶಕ್ತಿ ಇದ್ದರೆ ರುದ್ರಾಭಿಷೇಕ ಕೂಡ ಮಾಡಿಸ್ಕೊಳ್ಳಿ, ಒಳ್ಳೆಯದಾಗ. ಏನಾದರೂ ದಾನ ಕೊಡಬೇಕಾ? ನೋಡಿ, ಶನಿ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆ ದಾನವನ್ನು 3 ಶನಿವಾರ ದೇವಸ್ಥಾನದಲ್ಲಿ ನೀವು ಅರ್ಚಕರ ಕೈ ಕೊಟ್ಟು, ಅಪ್ಪ ನನ್ನ ಹೆಸರಲ್ಲಿ ಇದನ್ನು ಅಭಿಷೇಕ ಮಾಡಪ್ಪ ಅಂದರೆ ಮುಗೀತು. ಹಾಗಾಗಿ ಸಾಸಿವೆ ಎಣ್ಣೆ ದಾನ ಕೊಡಿ, ಮತ್ತು ಶಿವನ ದರ್ಶನ ಮಾಡ್ಕೊಳ್ಳಿ. ಯಾವಾಗಲೂ ಶಿವನಾಮ ಸ್ಮರಣದಿಂದ ಒಳ್ಳೆಯದಾಗತ್ತೆ. ಪರಿಹಾರ ಮಂತ್ರ ಅಂದರೆ ಇವರಿಗೆ ಸಾಕ್ಷಾತ್ ಹನುಮಂತೊಂದು ಮಂತ್ರ ಇದೆ, ಅದನ್ನು ಹೇಳ್ಕೋಬೇಕು. ಆಪದಾಮಪ ಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾವಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಓಂ ನಮೋ ಆಂಜನೇಯ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸಿಂಹರಾಶಿಗೆ ಯುಗಾದಿ ಭವಿಷ್ಯ ಹೇಗಿದೆ ಗುರು? ಸಿಂಹರಾಶಿಯವರಿಗೆ ಈ ವರ್ಷ ಗುರುಬಲ ಇತ್ತು, ಆದರೆ ಈಗ ಬರ್ತಾ ಇರ್ತಕ್ಕಂಥ ಕ್ರೋಧಿನಾಮ ಸಂವತ್ಸರದಲ್ಲಿ ಗುರುಬಲ ಇರೋದಿಲ್ಲ. 9ರಿಂದ 10ಕ್ಕೆ ಗುರು ಹೋಗ್ತಾರೆ. ಹಾಗೆಯೇ ಶನಿ 7ರಲ್ಲಿ ಇರ್ತಾರೆ, ರಾಹುಕೇತು 8 ಮತ್ತು 2ರಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಖರ್ಚು ಜಾಸ್ತಿ ಇರುತ್ತೆ, ಆದಾಯ ಚೆನ್ನಾಗಿರುತ್ತೆ, ಆದಾಯ ಮೂಲಗಳು ತುಂಬ ಚೆನ್ನಾಗಿರುತ್ತೆ. ವೃತ್ತಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಶುಭ ಆಗ್ತಕ್ಕಂಥ ಯೋಗ, ಹಣಕಾಸಿನ ಯೋಗ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ರಿಯಲ್ ಎಸ್ಟೇಟ್ ಅವರಿಗೆ ಸ್ವಲ್ಪ ಎಡರು ತೊಡರುಗಳಿರ್ತಕ್ಕಂಥ ವರ್ಷ. ರಾಜಕಾರಣಿಗಳಿಗೆ ಅಷ್ಟು ಶುಭವಾಗಿ ಈ ವರ್ಷ ಇರೋದಿಲ್ಲ, ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಪರಿಹಾರ ಅಂತ ಹೇಳಿದಾಗ ಇವರು ಶನಿವಾರ ರಾಹುಕಾಲ ಬಂದಾಗ 9:30ಯಿಂದ 10:30 ಏನು ರಾಹುಕಾಲ ಇರುತ್ತೆ, ಆ ಸಮಯಕ್ಕೆ ಹೋಗಿ ದೀಪ ಹಚ್ಚಬೇಕು. ಇದು ಎಷ್ಟು ಸಾರಿ ಮಾಡಬೇಕು? 3 ಶನಿವಾರ ಈ ವರ್ಷ ಪ್ರಾರಂಭ ಆದಮೇಲೆ 3 ತಿಂಗಳೊಳಗಡೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ದಾನ ಏನಾದರೂ ಕೊಡಬೇಕಾ? ಇವರಿಗೆ ಎಳ್ಳಿನ ದಾನ ಮಾಡ್ಕೊಳ್ಳಿ, ಎಳ್ಳಿನ ಪದಾರ್ಥವನ್ನು ದಾನ ಕೊಟ್ಟಿದ್ದಾದರೆ ಒಳ್ಳೆಯದಾಗುತ್ತೆ. ಪರಿಹಾರ ಮಂತ್ರ ಅಂತ ಹೇಳಿದಾಗ ಗುರುವಿನ ಮಂತ್ರ ಹೇಳ್ಕೊಳ್ಳೋದ್ರಿಂದ, ಅದಕ್ಕೂ ಸಹ ಗುರು ಗಾಯತ್ರಿ ಅಂತ ಒಂದು ವಿಶೇಷವಾದ ಮಂತ್ರ ಇದೆ. ಓಂ ಸುರಾಚಾರ್ಯಾಯ ವಿದ್ಮಹೆ ದೇವಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್. ಆಮೇಲೆ ಗುರುವಿಗೆ ಬಟ್ಟೆಯನ್ನು ಕೊಡೋದ್ರಿಂದ ಕೂಡ ಇವರಿಗೆ ಗುರುವಿನ ಅನುಗ್ರಹ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಗೆ ಯುಗಾದಿ ಭವಿಷ್ಯ ಸಿಹಿನಾ ಕಹಿ? ಕನ್ಯಾ ರಾಶಿಯವರಿಗೆ ತಾವು ಕೇಳಿದ ಹಾಗೆ ಸಿಹಿನೇ ಅಂತ ಹೇಳ್ಬೋದು. ಯಾಕೆಂದರೆ ನೇರವಾಗಿ ಗುರುವಿನ ದೃಷ್ಟಿ ಬೀಳುತ್ತೆ. ಪಂಚಮ ದೃಷ್ಟಿ ಕನ್ಯಾ ರಾಶಿಗೆ ಬೀಳುತ್ತೆ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ ಈ ರಾಶಿಗೆ ಗುರು 8ರಿಂದ 9ಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭ. ಗುರುಬಲ ಅದ್ಭುತವಾಗಿದೆ, ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ಪ್ರಾರಂಭದಿಂದ ವರ್ಷ ಪೂರ್ತಿ ಗುರುಬಲ 8ರಿಂದ 9ರಲ್ಲಿರುತ್ತೆ. ಹಾಗೆ ಶನಿ 6ರಲ್ಲಿರ್ತಾರೆ, ರಾಹು ಕೇತು 7 ಮತ್ತು 1ರಲ್ಲಿರ್ತಾರೆ. ಪ್ರೊಫೆಷನಲ್ಲಿ ಹೊಸ ಐಡಿಯಾಗಳು ಬರ್ತಾ ಇರುತ್ತೆ. ಈ ರಾಶಿಯ ಆಗಿರ್ತಕ್ಕಂಥ ಚಾರ್ಟೆಡ್ ಅಕೌಂಟೆಂಟ್ಸ್ ಆಗ್ಬೋದು, ಕಾನೂನು ತಜ್ಞರಾಗ್ಬೋದು, ಲಾಯರ್ಸ್ ಆಗ್ಬೋದು, ಜಡ್ಜಸ್ ಆಗ್ಬೋದು, ಕಾನೂನು ಇಲಾಖೆಯವರಾಗ್ಬೋದು, ಹಾಗೆ ಹಣಕಾಸು ಫೈನಾನ್ಸ್ ಡೀಲಿಂಗ್ ಮಾಡ್ತಕ್ಕಂಥವ್ರಾಗ್ಬೋದು, ಆಮೇಲೆ ಬೋಧನೆ ಮಾಡ್ತಕ್ಕಂಥ ಲೆಕ್ಚರರ್ಸ್ ಆಗ್ಬೋದು. ಇವರಿಗೆಲ್ಲರಿಗೂ ಸಹ ಈ ವರ್ಷ ಆರ್ಥಿಕವಾಗಿ ತುಂಬ ಚೆನ್ನಾಗಿರುತ್ತೆ, ಅವಕಾಶಗಳು ಚೆನ್ನಾಗಿ ಬರುತ್ತೆ. ತುಂಬ ಹಣಕಾಸಿನ ಯೋಗ ಈ ರಾಶಿಯವ್ರಿಗೆ ಚೆನ್ನಾಗಿರುತ್ತೆ. ಆರೋಗ್ಯ ಹೇಗಿರುತ್ತೆ? 6ನೇ ಮನೆಯಲ್ಲಿರ್ತಕ್ಕಂಥ ರೋಗ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದ ದೇಹದಲ್ಲಿ ಸ್ವಲ್ಪ ತೊಂದರೆ, ಉಸಿರಾಟದ ತೊಂದರೆ ಆಗ್ತಕ್ಕಂಥದ್ದು. ಯಾಕೆಂದರೆ ಶನಿ ವಾಯುತತ್ವಕ್ಕೆ ಸಂಬಂಧಿಸಿರೋದಾಗಿರೋದ್ರಿಂದ ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಯಾರೇ ಆಗ್ಬೋದು, ಸ್ವಲ್ಪ ಸಾಧ್ಯವಾದಷ್ಟು ಪ್ರಾಣಾಯಾಮ ಮಾಡಿ, ವಾಕಿಂಗ್ ಮಾಡ್ಕೊಳ್ಳಿ, ಹನುಮನ ಸ್ಮರಣೆ ಮಾಡ್ಕೊಳ್ಳಿ, ಅದರಿಂದ ಇದಾಗುತ್ತೆ. ಇವರು ವಿಷ್ಣುವಿನ ಸ್ತೋತ್ರ, ವಿಷ್ಣುವಿನ ನಾಮಸ್ಮರಣೆ, ವೆಂಕಟೇಶ್ವರನ ಸ್ತೋತ್ರ ಮಾಡ್ಕೊಳ್ಳೋದು, ವೆಂಕಟೇಶ್ವರನ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಶನಿವಾರ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ಒಂದು ದೇವಸ್ಥಾನದ ದರ್ಶನ ಮಾಡ್ಕೊಂಡ್ಬನ್ನಿ, ಒಳ್ಳೆಯದಾಗುತ್ತೆ. ಪರಿಹಾರ ಮಂತ್ರ ಅಂದರೆ ಸಾಧ್ಯವಾದಷ್ಟು ಶಿವನ ಸ್ತೋತ್ರ, ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾಂ ತಿರ್ಮಕ್ಷಿಯ ಮಾಮೃತ, ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ತುಲಾರಾಶಿಗೆ ಯುಗಾದಿ ಭವಿಷ್ಯ ಹೇಗಿದೆ ಗುರುಗಳೇ? ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ಇವರಿಗೆ ಸಾಕಷ್ಟು ಶುಭದ ಫಲಗಳಿದ್ದರೂ ಕೂಡ ಖರ್ಚು ಜಾಸ್ತಿ.
ಹಣ ಜಾಸ್ತಿ, ಹಣ ಖರ್ಚಾಗ್ತಕ್ಕಂಥದ್ದು, ಮಾನಸಿಕ ಸ್ವಲ್ಪ ಯಾತನೆಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಏನಾದರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಆಗಸ್ಟಿಂದ ಆಚೆ ಮಾಡ್ಕೊಳ್ಳಿ, ಅದಕ್ಕೆ ಮುಂಚೆ ಮಾಡೋಕ್ಕೆ ಹೋಗಬೇಡಿ, ಅದರಿಂದ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಉದ್ಯೋಗದಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು, ಸ್ವಲ್ಪ ಬದಲಾವಣೆಗಳಾಗ್ತಕ್ಕಂಥದ್ದು. ರೈತರಿಗೂ ಸಹ ಖರ್ಚು ಕೂಡ ತುಲಾರಾಶಿಯವರಿಗೆ ಜಾಸ್ತಿ ಆಗುತ್ತೆ. ಸಿನಿಮಾ ನಟರಿರ್ಬೋದು, ಕಲಾವಿದರಿರ್ಬೋದು, ಸಾಹಿತಿಗಳಿರ್ಬೋದು, ಇವರ ವಿಷಯದಕ್ಕೆ ನೋಡೋಕೆ ಹೋದಾಗ ಅನ್ನೆಸರಿ ಹೂಡಿಕೆಯಿಂದ ಲಾಭ ಕಷ್ಟ ಆಗುತ್ತೆ. ವೃತ್ತಿ ಜೀವನ ಹೇಗಿರುತ್ತೆ? ವೃತ್ತಿ ಜೀವನದಲ್ಲಿ ಸಿನಿಮಾ ನಟರಾಗ್ಬೋದು, ಎಲೆಕ್ಟ್ರಾನಿಕ್ ಗೂಡ್ಸ್ ಮಾಡ್ತಕ್ಕಂಥವ್ರಾಗ್ಬೋದು, ಇವರಿಗೆ ಗಮನಿಸಿ ನೋಡೋಕೆ ಹೋದಾಗ ಸ್ವಲ್ಪ ಆಸೆ ಇರಲಿ, ಒಂಚೂರು ಎಲ್ಲೋ ಒಂದು ಕಡೆ ಇನ್ನೂ ಜಾಸ್ತಿ ವ್ಯಾಪಾರ ಮಾಡೋಣ ಅಂತ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಅದರಿಂದ ನಷ್ಟ ಆಗ್ತಕ್ಕಂಥ ಸಾಧ್ಯತೆ. ಪಾಲುದಾರಿಕೆಯಿಂದ ಸ್ವಲ್ಪ ಹೊಡೆತ ಬೀಳ್ತಕ್ಕಂಥದ್ದು. ಉದ್ದಿಮೆದಾರರಿಗೂ ಸಹ ಅಷ್ಟು ಚೆನ್ನಾಗಿರೋದಿಲ್ಲ. ರಿಯಲ್ ಎಸ್ಟೇಟ್ ಅವರಿಗೆ ಒಂದಷ್ಟು ತುಲಾರಾಶಿಯವರಿಗೆ ಬೇರೆಯವರ ಮುಖಾಂತರ ಹೋಗಿದ್ದೆ ಆದರೆ ಕಷ್ಟಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆರೋಗ್ಯ ಹೇಗಿದೆ? ಆರೋಗ್ಯದ ವಿಷಯದಲ್ಲಿ ಇವರಿಗೆ ಸ್ವಲ್ಪ ಆರೋಗ್ಯದ ತೊಂದರೆಗಳಿರುತ್ತೆ. ಪರಿಹಾರ ಅಂತ ಹೇಳಿದಾಗ ದೇವಿಯ ಆರಾಧನೆ, ದೇವಿಯ ಸ್ತೋತ್ರ, ದೇವಿಯ ನಾಮಸ್ಮರಣ ಮಾಡ್ಕೊಳ್ಳೋದು, ಮತ್ತು ದೇವಿಯ ದರ್ಶನ ಮಾಡ್ಕೊಳ್ಳೋದ್ರಿಂದ, ದೇವಿ ವಿಗ್ರಹಗಳು, ಗ್ರಾಮ ದೇವತೆ ಆಗ್ಬೋದು, ಮತ್ತು ನಿಮ್ಮ ಇಷ್ಟ ದೇವತೆ ಆಗ್ಬೋದು, ಅಥವಾ ಯಾವುದಾದ್ರೂ ಮಹಾಲಕ್ಷ್ಮಿ ಆಗ್ಬೋದು, ಮಹಾಕಾಳಿ, ಏನೇ ದೇವಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಇಲ್ಲಿ ಪರಿಹಾರಕ್ಕೆ ಅಂತ ಹೇಳಿದಾಗ ನೀವು ಒಂದು ದೇವತಾ ವೃಕ್ಷವನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದೆ ಆದರೆ ಒಳ್ಳೆಯದಾಗುತ್ತೆ. ದಾನ ಅಂತ ಹೇಳಿದ್ರೆ ನವಧಾನ್ಯಗಳನ್ನು ದಾನ ಮಾಡೋದ್ರಿಂದ ಶುಭ ಆಗುತ್ತೆ. ಪರಿಹಾರ ಮಂತ್ರ ಅಂತ ಹೇಳಿದಾಗ ಇವರಿಗೆ ಸಾಧ್ಯವಾದಷ್ಟು ದೇವಿಯ ಸ್ತೋತ್ರವನ್ನು, ಇಲ್ಲ ಎಲ್ಲ ಕಂಟಕಗಳಿಂದ ಈ ತುಲಾರಾಶಿಯವರು ದೂರ ಆಗಬೇಕು ಅಂದರೆ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ರಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ. ಇಷ್ಟು ದೊಡ್ಡ ಮಂತ್ರಗಳೆಲ್ಲ ಕಷ್ಟ, ವರ್ಷ ಪೂರ್ತಿ ಹೇಳ್ಕೋಬೇಕು. ಓಂ ದುಮ್ ದುರ್ಗಾಯೈ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಗೆ ಯುಗಾದಿ ಭವಿಷ್ಯ ಹೇಗಿದೆ ಗುರುಗಳೇ? ವೃಶ್ಚಿಕ ರಾಶಿಯವರಿಗೆ ಗುರು 6ರಿಂದ 7 ಭಾಳ ಕಷ್ಟಪಡ್ತಾ ಇದ್ರಿ. ವೃಶ್ಚಿಕ ರಾಶಿಯವರಿಗೆ ಈಗ ಗುರುಬಲ ಬೇರೆ ಬರ್ತಾ ಇದೆ, ಸಪ್ತಮ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ. ಅದರ ಜೊತೆಗೆ ಗುರುವಿನ ದೃಷ್ಟಿ ಕೂಡ ನೇರವಾಗಿ ಇವರಿಗೆ ಇರ್ತಕ್ಕಂಥದ್ದು, ಸಪ್ತಮ ದೃಷ್ಟಿ ಗುರುವಿನಿಂದ ಇರ್ತಕ್ಕಂಥದ್ದಾಗಿದ್ದು, ಮತ್ತು ಶನಿ 4ರಲ್ಲಿ, ರಾಹು ಕೇತು 5 ಮತ್ತು 11ರಲ್ಲಿ ವರ್ಷ ಪೂರ್ತಿ ಸಂಚಾರ ಮಾಡೋದ್ರಿಂದ ಆಕಸ್ಮಿಕ ಧನಲಾಭ, ಆಕಸ್ಮಿಕ ಯೋಗಗಳು, ಈಗಾಗಲೇ ಹೂಡಿಕೆ ಮಾಡಿರ್ತಕ್ಕಂಥ ಹಣ ಬರ್ತಕ್ಕಂಥದ್ದು, ಆರ್ಥಿಕ ಯೋಗ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ, ಮತ್ತು ವ್ಯಾಪಾರದಲ್ಲಿ ಒಳ್ಳೆಯದಾಗತ್ತೆ. ಉದ್ಯೋಗಸ್ಥರಿಗೆ ಶುಭ ಆಗ್ತಕ್ಕಂಥದ್ದು, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ರಾಜಕಾರಣಿಗಳಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಮಹಿಳೆಯರಿಗೆ ಜ್ಞಾನ ಅಂದರೆ ಅಲರ್ಟ್ ಆಗ್ತಕ್ಕಂಥದ್ದು, ಜಾಗೃತಿ ಮೂಡ್ತಕ್ಕಂಥ ಯೋಗ ಸಹ ಈಗ ವೃಶ್ಚಿಕ ರಾಶಿಯವರಿಗೆ ಇರ್ತಕ್ಕಂಥದ್ದು ಇರುತ್ತೆ. ವಾಹನ ಯೋಗ ಚೆನ್ನಾಗಿದೆ, ಧನ ಯೋಗ ಚೆನ್ನಾಗಿದೆ, ವೃತ್ತಿ ಯೋಗ ಚೆನ್ನಾಗಿದೆ. ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ನೋಡೋಕೆ ಹೋದಾಗ ಹಳೆ ಕಾಯಿಲೆಗಳೇನಾದರೂ ಆದರೆ ಸ್ವಲ್ಪ ಅದು ಕಂಟಕ ಉಂಟಾಗತ್ತೆ. ಇವರಿಗೆ ಏನಾಗುತ್ತೆ, ಕಾಲುಗಳಿಗೆ ಸಂಬಂಧಿಸಿರ್ತಕ್ಕಂಥ ನೋವುಗಳು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು ಕೂಡ ವೃಶ್ಚಿಕ ರಾಶಿಯವರಿಗೆ ಬರಬಹುದು. ಪರಿಹಾರ ಏನು ಮಾಡ್ಕೊಳ್ಬೇಕು? ಪರಿಹಾರ ಅಂತ ಹೇಳಿದಾಗ ಇವರು ಗೋ ಸೇವೆ ಮಾಡ್ಕೊಳ್ಳೋದು, ಗೋವಿನ ದರ್ಶನ ಮಾಡ್ಕೊಳ್ಳೋದು, ಗೋವಿಗೆ ಏನು ಹುಲ್ಲು ಅಥವಾ ಗೋವನ್ನು ನಾವು ಆರೈಕೆ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದರ ಜೊತೆಗೆ ಈ ಒಂದು ರಾಶಿಯವರು ಸಾಧ್ಯವಾದರೆ ನಿಮಗೆ ಕೈಲಾದರೆ ದೀಪಕ್ಕೆ ಎಣ್ಣೆಯನ್ನು ದಾನ ಮಾಡೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ. ಪರಿಹಾರ ಮಂತ್ರ ಆ ನಾರಸಿಂಹನ ಮಂತ್ರ ಹೇಳ್ಕೋಬೇಕು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಂ. ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಆ ನಾರಸಿಂಹನ ಕೃಪೆಗೆ ಪಾತ್ರರಾಗ್ತೀರಾ, ಒಳ್ಳೆಯದಾಗುತ್ತೆ. ಧನಸ್ಸು ರಾಶಿಗೆ ಯುಗಾದಿ ಭವಿಷ್ಯ ಹೇಗಿದೆ ಗುರುಗಳೇ? ಸಿಹಿನಾ ಕಹಿನಾ? ಈ ರಾಶಿಯವರಿಗೆ 5ರಿಂದ 6ಕ್ಕೆ ಬರ್ತಾ ಇರ್ತಕ್ಕಂಥ ಗುರು ಅಂದರೆ ವರ್ಷ ಪೂರ್ತಿ 6ನೇ ಮನೆಯಲ್ಲಿ ಇರ್ತಕ್ಕಂಥ ಗುರು, ರೋಗ ಸ್ಥಾನದಲ್ಲಿರ್ತಕ್ಕಂಥ ಗುರು, ಹಾಗೆಯೇ ಶನಿ ಬಂದು 3ರಲ್ಲಿರ್ತಾರೆ, ರಾಹು ಕೇತು 4 ಮತ್ತು 10ರಲ್ಲಿ ಸಂಚಾರ ಮಾಡ್ತಾರೆ. ಆ ಲೆಕ್ಕಾಚಾರದಲ್ಲಿ ನೋಡೋಕೆ ಹೋದಾಗ ಇವರಿಗೆ ಕೆಲವೊಂದು ಹಣ ಬರ್ತಾ ಇರ್ತಕ್ಕಂಥ ಹಣ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು. ಆರ್ಥಿಕವಾಗಿ ಈಗಾಗಲೇ ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ದೀರಾ, ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಯಾವುದೋ ಕಂಪನಿ ಸ್ಟಾರ್ಟ್ ಮಾಡಿದ್ದೀರಾ, ಅದಕ್ಕಾಗಿ ಹಣದ ವಿಷಯದಲ್ಲಿ ಲೋನ್ ತೊಗೋಬೇಕಾಗತ್ತೆ. ಸ್ವಲ್ಪ ಸಾಲಗಳು ಜಾಸ್ತಿ ಆಗ್ತಕ್ಕಂಥದ್ದು. ಇನ್ನು ವ್ಯವಹಾರಗಳಲ್ಲಿ ನೋಡೋಕೆ ಹೋದಾಗ ಸ್ವಲ್ಪ ಯೋಚನೆಯನ್ನು ಮಾಡ್ಕೊಂಡು ಹೋಗಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಸ್ವಲ್ಪ ಆಸ್ತಿಯ ಕಲಹಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಉದ್ದಿಮೆದಾರರಿಗೆ ಹೊಸದಾಗಿ ಏನಾದರೂ ಉದ್ದಿಮೆಗಳು ಸ್ಥಾಪನೆ ಮಾಡಬೇಕು ಅಂದರೆ ಅದು ಸಹ ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಮಹಿಳೆಯರಿಗೆ ಉದ್ಯೋಗದಲ್ಲಿ ತೊಂದರೆಗಳು ಕಾಡುತ್ತೆ. ಪರಿಹಾರ ಅಂತ ಹೇಳಿದ್ರೆ ಗುರುವಾರ ದೇವಸ್ಥಾನಗಳಲ್ಲಿ ಗುರುವಿನ ದೇವಸ್ಥಾನ ಆಗ್ಬೋದು ಅಥವಾ ಯಾವುದೇ ದೇವಸ್ಥಾನ ಗುರುವಾರದ ದಿವಸ ಸಿಹಿ ಪೊಂಗಲನ್ನು ಹಂಚಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಅದು ಎಷ್ಟು ಸಾರಿ ಮಾಡ್ಕೋಬೇಕು? 5 ಗುರುವಾರ, 365 ದಿನ ಇರುತ್ತೆ. ನೀವು 5 ಗುರುವಾರ ಸಿಹಿ ಪೊಂಗಲನ್ನು ಗುರುಗಳ ಅಂದರೆ ದೇವಸ್ಥಾನದಲ್ಲಿ ಅಥವಾ ಯಾವುದೇ ಇಷ್ಟವಾದ ದೇವಸ್ಥಾನದಲ್ಲಿ ಸಂಜೆ ಕಾಲದಲ್ಲಿ ಕೊಟ್ಟು ಬನ್ನಿ, ಒಳ್ಳೆಯದಾಗುತ್ತೆ.
ಪರಿಹಾರ ಮಂತ್ರ ಅಂದರೆ ಇವರಿಗೆ ಸಾಕ್ಷಾತ್ ಷಷ್ಠದಲ್ಲಿ ಗುರು ಇರೋದ್ರಿಂದ ಧನ್ವಂತರಿ ಮಂತ್ರನೇ ಬಹಳಷ್ಟು ಪ್ರಾಶಸ್ತ್ಯವಾಗದ್ದು. ಅದ್ರ ಜೊತೆಗೆ ಇನ್ನೂ ಒಂದು ಹೇಳ್ತೀನಿ, ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೆಯೇ ಅಮೃತ ಕಲಶಾಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ಈ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಇದನ್ನಾದರೂ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮಕರ ರಾಶಿಗೆ ಯುಗಾದಿ ಭವಿಷ್ಯ ಹೇಗಿದೆ ಗುರುಗಳೇ? ಮಕರ ರಾಶಿಯವರಿಗೆ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶನಿ, ಜೊತೆಗೇನು ಮಕರ ರಾಶಿಯವರಿಗೆ ಈಗ ಗುರು ಬೇರೆ 4ರಿಂದ 5 ಗುರುಬಲ ಬರ್ತಾ ಇದೆ. ಅದ್ರ ಜೊತೆಗೆ 9ನೇ ಮನೆಯ ದೃಷ್ಟಿ ಸಹ ಮಕರ ರಾಶಿ ಮೇಲೆ ಬೀಳ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಸಾಕಷ್ಟು ಸಂಕಷ್ಟಗಳಿಂದ ದೂರ ಆಗ್ತೈತೆ. ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ, ಆರ್ಥಿಕವಾಗಿ ಶುಭ ಆಗುತ್ತೆ. ವಾಕ್ಸ್ಥಾನದಲ್ಲಿ, ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಇರ್ತಕ್ಕಂಥ ಶನಿ ನಿಮ್ಮನೆಯ ಅಧಿಪತಿ ಆಗಿರೋದ್ರಿಂದ ವಾಕ್ಸ್ಥಾನ, ಮಾತುಗಾರಿಕೆ ಚೆನ್ನಾಗಿರುತ್ತೆ, ಹಣಯೋಗ ಚೆನ್ನಾಗಿರುತ್ತೆ, ಕುಟುಂಬದಲ್ಲಿ ಸೌಖ್ಯ ಆಗುತ್ತೆ, ಶುಭ ಕಾರ್ಯಗಳಾಗುತ್ತೆ, ಅರ್ಧಂಬರ್ಧ ನಿಂತೋಗಿರೋ ಮನೆಗಳು ಕಂಪ್ಲೀಟ್ ಆಗುತ್ತೆ. ಉದ್ಯೋಗದಲ್ಲಿ ಈಗಾಗಲೇ ಸ್ವಲ್ಪ ಕಲಹಗಳಿತ್ತು, ಮೇಲಧಿಕಾರಿಗಳ ಜೊತೆ ಕಲಹಗಳಿತ್ತು, ಇವೆಲ್ಲವೂ ಕೂಡ ಶುಭ ಆಗುತ್ತೆ. ಒಟ್ಟಾರೆಯಾಗಿ ಗುರುಬಲ ಪಂಚಮ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ. ಮಕ್ಕಳ ವಿಷಯದಲ್ಲಿ ಸಾಕಷ್ಟು ಶುಭದ ಸುದ್ದಿ. ಪರಿಹಾರ ಇವರು ಹನುಮನಿಗೆ ತೈಲಾಭಿಷೇಕ ಮಾಡಿಸ್ಕೊಳ್ಳಿ. ಅದು ಸಹ ಮಂಗಳವಾರದ ದಿನ ಹನುಮನಿಗೆ ತೈಲಾಭಿಷೇಕ ಮಾಡಿಸಿ, ನಿಮ್ಮ ಹೆಸರಲ್ಲಿ ಒಳ್ಳೆಯದಾಗುತ್ತೆ. ಪರಿಹಾರ ಮಂತ್ರ ಸಾಕ್ಷಾತ್ ಹನುಮನ ಮಂತ್ರವನ್ನು ಸ್ಮರಣೆ ಮಾಡ್ಕೋಬೇಕು. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಸ್ತೋತ್ರ, ಮನೆಯಲ್ಲಿ ಹನುಮನ ಚಾಲಿಸ ಹೇಳೋದು, ಹನುಮನ ಮಂತ್ರವನ್ನು ಹೇಳ್ಕೊಂಡಾಗ ಬಹಳಷ್ಟು ಶುಭ ಆಗುತ್ತೆ. ಕುಂಭರಾಶಿಗೆ ಯುಗಾದಿ ಭವಿಷ್ಯ ಹೇಗಿದೆ ಗುರುಗಳೇ? ಶನಿ ಬಂದು ಜನ್ಮದಲ್ಲಿಯೇ ಇದ್ದಾರೆ. ರಾಹು ಕೇತು 2 ಮತ್ತು 8ರಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ 2024ರಲ್ಲಿ ಕ್ರೋಧಿನಾಮ ಸಂವತ್ಸರದಲ್ಲಿ ಗುರುಬಲ ಇರೋದಿಲ್ಲ. ಅನ್ನೆಸರಿ ಟೆನ್ಷನ್ಸ್ ಬರುತ್ತೆ. ಆದಾಯ ಚೆನ್ನಾಗಿರುತ್ತೆ, ಧನ ಯೋಗ ಚೆನ್ನಾಗಿದೆ, ವ್ಯಯ ಜಾಸ್ತಿ ಆಗುತ್ತೆ, ಕುಟುಂಬ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ, ಕೋಪತಾಪಗಳು ಜಾಸ್ತಿ ಇರುತ್ತೆ, ಸ್ವಲ್ಪ ವೈರಾಗ್ಯದ ಕಡೆ ಗಮನ ಹೋಗುತ್ತೆ. ಪರಿಹಾರ ಅಂತ ಹೇಳಿದಾಗ ಇವರು ಶನಿ ಗಾಯತ್ರಿಯನ್ನು, ಶನಿ ದೇವಸ್ಥಾನವನ್ನು ದರ್ಶನ ಮಾಡ್ಕೊಳ್ಳೋದು, ಶನಿ ದೇವಸ್ಥಾನದಲ್ಲಿ ಅಭಿಷೇಕಗಳು ಮಾಡಿಸೋದ್ರಿಂದ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಶನಿ ದೇವಸ್ಥಾನದಲ್ಲಿ ಅಭಿಷೇಕಗಳು, ಶನಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡೋದು ಮತ್ತು ಶನಿಯ ಬಿಂಬವನ್ನು ಯಾರಿಗಾದರೂ ಕೊಡೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಇರುತ್ತೆ. ಪರಿಹಾರ ಮಂತ್ರ ಶನಿ ಗಾಯತ್ರಿ ಅಂತ ಹೇಳುತ್ತೆ. ನಾವು ಯಾವಾಗಲೂ ನೀಲಾಂಜನ ಸಮಾವಾಸಂ ಅದೆಲ್ಲ ಕಾಮನ್ ಆಗಿ ಹೇಳ್ಕೊತೀವಿ. ಶನಿ ಗಾಯತ್ರಿ ಇದೆ. ಕಾಕಧ್ವಜಾಯ ವಿದ್ಮಹೆ ಖಡ್ಗಹಸ್ತಾಯ ಧೀಮಹಿ ತನ್ನೋ ಮಂದಃ ಪ್ರಚೋದಯಾತ್. ಕಾಕಧ್ವಜಾಯ ವಿದ್ಮಹಿ ಖಡ್ಗಹಸ್ತಾಯ ಧೀಮಹಿ ತನ್ನೋ ಮಂದಃ ಪ್ರಚೋದಯಾತ್. ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡ್ಕೊಳ್ಳಿ. ಇದಾಗಲ್ಲ ಅಂದರೆ ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಕಟ್ಟಕಡೆಯ ರಾಶಿ ಮೀನರಾಶಿಗೆ ಯುಗಾದಿ ಭವಿಷ್ಯ ಸಿಹಿನ ಕಹಿನ? ದ್ವಿತೀಯದಲ್ಲಿದ್ದು ಈಗ ತೃತೀಯಕ್ಕೆ ಹೋಗ್ತಾ ಇರ್ತಕ್ಕಂಥ ಗುರುವಿನ ಮಟ್ಟಿಗೆ ಅನುಸಾರವಾಗಿ ನಾವು ನೋಡಕ್ಕೆ ಹೋಗಿದ್ದೆ ಆದರೆ ಇವರಿಗೆ ಆದಾಯ ತುಂಬ ಚೆನ್ನಾಗಿದೆ. ಮೀನರಾಶಿಯವರಿಗೆ ಈ ವರ್ಷ 7.5 ಪ್ರಥಮ ಭಾಗ ಇದೆ. ತಕ್ಷಣ ನಾವು ಹೇಳ್ಬಿಡ್ತೀವಿ, ಅಯ್ಯೋ ನಂಗೆ 7.5 ಅದು ಸುಳ್ಳು. ಕೆಲವರಿಗೆ 7.5 ಪ್ರಥಮ ಭಾಗ ದಶಾಭುಕ್ತಿಗೆ ಅನುಸಾರವಾಗಿ ತುಂಬ ಒಳ್ಳೆಯದಾಗತ್ತೆ. ಹಾಗಾಗಿ ಇವರಿಗೆ ಆರ್ಥಿಕ ಯೋಗ ತುಂಬ ಚೆನ್ನಾಗಿದೆ, ಅವಕಾಶಗಳು ಚೆನ್ನಾಗಿ ಬರುತ್ತೆ. ವಾದ ವಿವಾದಗಳು ಬೇಡ. ಯಾಕೆಂದರೆ ದ್ವಾದಶ ಸ್ಥಾನದಲ್ಲಿರ್ತಕ್ಕಂಥ ಶನಿ, ಜನ್ಮದಲ್ಲಿರ್ತಕ್ಕಂಥ ರಾಹು, ನಿಮ್ಗೆ ಯಾರಾದರೂ ಸ್ವಲ್ಪ ಏನಾದರೂ ಅಂದರೆ ಕೋಪ ಮಾಡ್ಕೊಂಡ್ಬಿಡ್ತೀರಾ, ಅದು ಕಡಿಮೆ ಮಾಡ್ಕೊಳ್ಳಿ. ಕೆಲಸ ಕಾರ್ಯಗಳಲ್ಲಿ ತೃಪ್ತಿ ಆಗುತ್ತೆ, ಹೊಸ ಸಂಸ್ಥೆಗಳು ಮಾಡ್ತೀರಾ, ಹೊಸದಾಗಿ ಏನಾದರೂ ಮಾಡ್ಕೊಳ್ತಕ್ಕಂಥ ಯೋಗ ಇರುತ್ತೆ. ಆರ್ಥಿಕ ಯೋಗ ಚೆನ್ನಾಗಿದೆ, ವಿದೇಶ ಯೋಗ ಅಂತ ಹೇಳುತ್ತೆ, ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು. ಹಾಗೆ ಪ್ರಯಾಣ ಯೋಗಗಳು ಜಾಸ್ತಿ ಇರುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಮಹಿಳೆಯರಿಗೆ ಶುಭ ಆಗ್ತಕ್ಕಂಥದ್ದು, ಅಲಂಕಾರಿಕ ವಸ್ತುಗಳು ಮಾರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ, ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಒಂದು ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ತುಂಬಾ ಗಟ್ಟಿತನ ಬರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಹಾಗೆಯೇ ಧಾರ್ಮಿಕ ವ್ಯವಹಾರಗಳಲ್ಲಿರ್ತಕ್ಕಂಥವ್ರಿಗೆ, ಧರ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ಕ್ರೋಧಿನಾಮ ಸಂವತ್ಸರ ಮೀನರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳು ಕೂಡ ಕೊಡುತ್ತೆ. ರಾಹು 1 ಕೇತು 7 ಇರೋದ್ರಿಂದ ಗಂಡ ಹೆಂಡತಿಯಲ್ಲಿ ಏನಿದೆಯೋ ಅದು ಮಾತಾಡ್ಕೊಳ್ಳಿ. ಏನಾದರೂ ನೀವು ಹೈಡಿಂಗ್ ಇಟ್ಕೊಂಡ್ರೆ, ಏನಾದರೂ ಸುಳ್ಳು ಹೇಳ್ಕೊಳ್ಳೋಕೆ ಹೋದಾಗ ಗಂಡ ಹೆಂಡತಿಯರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಸಪ್ತಮ ಕೇತು, ಆಮೇಲೆ ಏನು ಜನ್ಮದಲ್ಲಿರ್ತಕ್ಕಂಥ ರಾಹು. ಹಾಗಾಗಿ ಗಂಡ ಹೆಂಡತಿಯರಲ್ಲಿ ಮುಕ್ತವಾಗಿ ಮಾತಾಡ್ಕೊಂಡು ಹೋಗಬೇಕು. ಅದು ಪಾರ್ಟ್ನರ್ಸಲ್ಲೂ ಕೂಡ ಶುಭ ಆಗುತ್ತೆ. ವೃತ್ತಿ ಜೀವನ ಹೇಗಿರುತ್ತೆ? ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಇರ್ತಕ್ಕಂಥದ್ದು, ಬದಲಾವಣೆಗಳಾಗ್ತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಇವತ್ತು ಯಾವುದೋ ಒಂದು 10 ಜನ ಇಟ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದೀರಾ, ಅದರಲ್ಲಿ ಇನ್ನೂ ಜಾಸ್ತಿ ಮ್ಯಾನ್ ಪವರ್ ರೈಸ್ ಮಾಡ್ಕೊಳ್ತಕ್ಕಂಥದ್ದು. ಉದ್ಯೋಗದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು. ರಿಯಲ್ ಎಸ್ಟೇಟ್ ಅವ್ರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ. ಡ್ರೈವಿಂಗಲ್ಲಿ ಹುಷಾರಾಗಿರಿ. ಸಾಧ್ಯವಾದಷ್ಟು ರಾತ್ರಿ ಹೊತ್ತು ಹೆಚ್ಚು ಡ್ರೈವ್ ಮಾಡೋದು ಕೂಡ ಈ ರಾಶಿಯವ್ರು ಬೇಡ. ಪರಿಹಾರ ಅಂತ ಹೇಳಿದ್ರೆ ನಾಗಪೂಜೆ, ನವಗ್ರಹ ಪೂಜೆ, ನವಗ್ರಹ ಸ್ತೋತ್ರ,
ನವಗ್ರಹ ದರ್ಶನ, ನವಗ್ರಹಗಳಿಗೆ ಏನೋ ನಿಮಗೆ ಕೈಲಾದಷ್ಟು ಏನಾದರೂ ಆ ನವಗ್ರಹಗಳನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು, ನವಗ್ರಹಗಳ ಪ್ರೀತಿಗೆ ಪಾತ್ರರಾಗ್ತಕ್ಕಂಥದ್ರಿಂದ ಒಳ್ಳೆಯದಾಗುತ್ತೆ. ದಾನ ಏನಾದರೂ ಕೊಡಬೇಕಾ? ಹೌದು, ಏಕೆ ಅಂತ ಹೇಳಿದ್ರೆ ಈ ರಾಶಿಯವರಿಗೆ ಬಹುಮುಖ್ಯವಾಗಿ ಏನು ಹೇಳುತ್ತೆ, ದೇವಸ್ಥಾನಗಳಿಗೆ, ದೇವಾಲಯಗಳಿಗೆ ನೀವು ಈ ದೀಪಕ್ಕೆ ಎಣ್ಣೆಯನ್ನು ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ದೇವಸ್ಥಾನಗಳಿಗೆ, ನಿಮ್ಗೆ ಇಷ್ಟವಾದ ದೇವಸ್ಥಾನಗಳಿಗೆ ಅಲ್ಲಿ ಜ್ಯೋತಿ ಉರಿದಾಗ ನಿಮ್ಮ ಜ್ಯೋತಿ ಭಾಳ ಚೆನ್ನಾಗಿರುತ್ತೆ. ಪರಿಹಾರ ಮಂತ್ರ ನವಗ್ರಹ ದೇವಸ್ಥಾನ ದರ್ಶನ ಮಾಡೋ ಜೊತೆಗೆ ಇದು ಜ್ಞಾನಕಾರಕ ಆಗಿರ್ತಕ್ಕಂಥ ಗುರುವಿನ ಮನೆ ಆಗಿರೋದ್ರಿಂದ ಹಯಗ್ರೀವ ಸ್ತೋತ್ರ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಹಯಗ್ರೀವ ಸ್ತೋತ್ರ ಮಾಡ್ಕೊಳ್ಳಿ, ಹಯಗ್ರೀವ ಮಂತ್ರ ಹೇಳ್ಕೊಳ್ಳಿ, ನವಗ್ರಹಗಳನ್ನು ದರ್ಶನ ಮಾಡ್ಕೊಳ್ಳಿ, ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕಡೆಯದಾಗಿ ವೀಕ್ಷಕರಿಗೆ ಕಾರ್ಯಕ್ರಮದ ಮುಖೇನವಾಗಿ ಏನು ಹೇಳೋಕೆ ಬಯಸ್ತೀರಿ ಗುರುಗಳೇ? ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ಒಳ್ಳೆಯ ಐಶ್ವರ್ಯ, ಒಳ್ಳೆಯ ಮನಸ್ಸು, ಒಳ್ಳೆಯತನ ಕೊಳ್ಳಿ, ಧರ್ಮವಾಗಿ ನಡ್ಕೊಳ್ಳೋಣ. ಈ ಕ್ರೋಧಿನಾಮ ಸಂವತ್ಸರ ಹೆಸರೇ ಹೇಳೋಂಗೆ ಕ್ರೋಧ ಇದ್ದರೂ ಕೂಡ ಕೆಲವು ಸಾರಿ ಏನಾಗುತ್ತೆ, ಆ ಕ್ರೋಧವನ್ನು ಮೆಟ್ಟಿ ನಿಲ್ಲೋಣ. ಎಲ್ಲರಿಗೂ ಒಳ್ಳೆಯದನ್ನು ಕೋರ್ತಾ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಸಮಸ್ತರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಗಳನ್ನು ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ನಮಸ್ತೆ. ಸಮಸ್ತ ಕರುನಾಡಿನ ವೀಕ್ಷಕರಿಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.